ನಮಸ್ಕಾರ. ಫ್ರೀಡಮ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಇವತ್ತು ಒಬ್ಬ ವಿಶೇಷ ಅತಿಥಿಯ ಜೊತೆ ನಾನಿದ್ದೀನಿ. ವೀಕ್ಷಕರೇ, ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಪೊಲೀಸ್ ಇಲಾಖೆಯ ಸುಧಾರಣೆಗೋಸ್ಕರ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ KSPCA ಅಂದರೆ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಸದಸ್ಯರಾಗಿ ಕರ್ತವ್ಯ ನಿಭಾಯಿಸ್ತಾ ಇರುವಂಥವರೇ ಮೋಹನ್ ಕುಮಾರ್ ದಾನಪ್ಪ. ಇವತ್ತಿನ ಫ್ರೀಡಮ್ ಪಾಡ್ಕಾಸ್ಟ್ನಲ್ಲಿ ಅವರು ನಮ್ಮ ವಿಶೇಷ ಅತಿಥಿಯಾಗಿದ್ದಾರೆ. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಹುಮುಖ್ಯವಾಗಿ ಸಾಕಷ್ಟು ಕುತೂಹಲ ಸಾರ್ವಜನಿಕರಿಗೆ ಇದ್ದೇ ಇರುತ್ತೆ. ನನ್ನ ಮೊದಲ ಪ್ರಶ್ನೆ, ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಪಾತ್ರ ಏನಾಗಿರುತ್ತೆ ಮತ್ತು ಅದರ ವ್ಯಾಪ್ತಿ, ಅದರ ಕಾರ್ಯವೈಖರಿಗಳು, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸರ್, ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಅಂತಂದ್ರಿಗಿನ ಸದ್ಯ ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ರಾಜ್ಯ ಕಚೇರಿ ಇದೆ. ಇದು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆ ಆಗೋದಕ್ಕೆ ಮುಖ್ಯ ಕಾರಣ ಏನಂತಂದ್ರಿಗಿನ ದೇಶದಲ್ಲಿರುವ ಪೊಲೀಸ್ ವ್ಯವಸ್ಥೆಯಲ್ಲಿ ಹಲವಾರು ಸುಧಾರಣೆ ತರಬೇಕನ್ನೋದು ಒಂದು ಉದ್ದೇಶದಿಂದ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾದಂಥ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಪ್ರಕರಣದಲ್ಲಿ ಆ ಅಂತಿಮ ಆದೇಶದ ಅನುಸಾರವಾಗಿ ದೇಶದ ಪ್ರತಿ ರಾಜ್ಯದಲ್ಲಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಅಂತೇಳಿ ರಚನೆ ಆಗಿದೆ. ಈ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಕಾರ್ಯಗಳು ಏನಂತಂದ್ರಿಗಿನ ಅಡಿಷನಲ್ SP ಆ್ಯಂಡ್ ಅಬೋ ಜಿಲ್ಲಾ ಹೆಚ್ಚುವರಿ SP ಗಿಂತ ಉನ್ನತ ದರ್ಜೆ ಅಧಿಕಾರಿಗಳವರೆಗೆ ಅವರ ಮೇಲೆ ಸಾರ್ವಜನಿಕರು ಮಾಡುವ ಕರ್ತವ್ಯ ಲೋಪ, ಗಂಭೀರ ದುರ್ನಡತೆ, ಲಾಕಪ್ ಡೆತ್ ಮತ್ತು ಲೈಂಗಿಕ ಕಿರುಕುಳ ಇಂಥವನ್ನ ಸಾರ್ವಜನಿಕರ ಮೇಲೆ ಅಧಿಕಾರಿಗಳು ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಸಾರ್ವಜನಿಕರು ದೂರು ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಅದೇ ರೀತಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ರಾಜ್ಯದ 31 ಜಿಲ್ಲೆಗಳಲ್ಲಿ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ಕಾರ್ಯನಿರ್ವಹಿಸುತ್ತಿರುತ್ತದೆ. ಹೌದು ಸರ್, ಕಾರ್ಯನಿರ್ವಹಿಸುತ್ತಿರುತ್ತದೆ. ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರದ ಕೆಲಸ ಏನು ಅಂತಂದರೆ, ಈ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು DYSP ವರೆಗಿನ ದರ್ಜೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಮಾಡುವ ಕರ್ತವ್ಯ ಲೋಪ, ದುರ್ನಡತೆ, ಗಂಭೀರ ದುರ್ನಡತೆ, ಲಾಕಪ್ ಡೆತ್, ಲೈಂಗಿಕ ಕಿರುಕುಳ ಈ ವಿರುದ್ಧ ಸಾರ್ವಜನಿಕರು ಸಲ್ಲಿಸಿದ ದೂರುಗಳನ್ನು ವಿಚಾರಣೆ ಮಾಡಿ ಒಂದು ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಜಿಲ್ಲಾ ಪ್ರಾಧಿಕಾರಗಳ ರಚನೆ ಆಗಿರುತ್ತೆ. ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಅಧ್ಯಕ್ಷರಾಗಿ ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಇರ್ತಾರೆ. ನಂತರದಲ್ಲಿ ಒಬ್ಬ ನಿವೃತ್ತ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಸದಸ್ಯರಿರ್ತಾರೆ. ಸಿವಿಲ್ ಸರ್ವಿಸಿಂದ, ಸಿವಿಲ್ ಸೊಸೈಟಿಯಿಂದ ಪ್ರಸ್ತುತ ನಾನು ಕಾರ್ಯನಿರ್ವಹಿಸ್ತಿರ್ತೇನೆ. ನಂತರದಲ್ಲಿ ಒಬ್ಬ ಹಿರಿಯ ಮಹಿಳಾ IPS ಅಧಿಕಾರಿ ಸದಸ್ಯರ ಕಾರ್ಯನಿರ್ವಹಿಸ್ತಿರ್ತಾರೆ. ನಂತರ ಸದಸ್ಯ ಕಾರ್ಯದರ್ಶಿಯಾಗಿ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರು ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ. ಸಾಮಾನ್ಯವಾಗಿ ಈಗ ದೂರು ಕೊಡುವಂಥವ್ರು ನೇರವಾಗಿ ಬಂದು ದೂರು ಕೊಡಬಹುದಾ, ಅಥವಾ ಪೋಸ್ಟ್ ಕೊರಿಯರ್ ಮೂಲಕ ಏನಾದರೂ ದೂರು ಕೊಡಬಹುದಾ, ಅಥವಾ ಇಮೇಲ್ ಮೂಲಕ ಏನಾದರೂ ದೂರು ಕೊಡಬಹುದಾ, ಹೇಗಿರುತ್ತೆ ಅಂತ? ಸರ್, ಸಾರ್ವಜನಿಕರ ಅನುಕೂಲಕ್ಕಾಗಿ ಈಗ ಬೆಂಗಳೂರು ಅಥವಾ ಈ ಭಾಗದಲ್ಲಿರೋರಿಗೆ ಹತ್ತಿರ ಆಗಿತ್ತು ಅಂತಂದ್ರೆ ಬರೋದು ಬಿಟ್ಟರೆ, ಈಗ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಈಗ ಬೆಳಗಾಂ, ಬೀದರ್, ಹುಬ್ಬಳ್ಳಿ, ಧಾರವಾಡ ಈ ಹಲವಾರು ವಿಭಾಗ ಜಿಲ್ಲೆಗಳಿಂದ ಬರೋದಕ್ಕೆ ತುಂಬ ಆರ್ಥಿಕ ಹೊರೆ ಆಗುತ್ತೆ ಸಾರ್ವಜನಿಕರಿಗೆ. ಆ ಒಂದು ಕಾರ್ಯಕ್ಕಾಗಿ ಬರೋದು ಬೇಡ ಅನ್ನೋದು ಉದ್ದೇಶದಿಂದ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಅವರು ಅಂಚೆ ಮೂಲಕ ಕಳಿಸೋದಕ್ಕೆ, ಕೊರಿಯರ್ ಮುಖಾಂತರ ಕಳಿಸೋದಕ್ಕೆ, ಅದಲ್ಲದೆ ಸರ್ಕಾರಿ ಇಮೇಲ್ ID ಕೂಡ ನಾವು ಸಾರ್ವಜನಿಕರಿಗೆ ಮುಕ್ತಗೊಳಿಸಿದ್ದೀವಿ. ತಾವು ಅಲ್ಲಿಂದ ಅಷ್ಟು ದೂರದಿಂದ ಬಂದು ದೂರು ಸಲ್ಲಿಸೋದು ಬೇಕಾಗಿಲ್ಲ. ನಮ್ಮ ಕಚೇರಿ ಇಮೇಲ್ IDಗಳಿಗೆ ತಮ್ಮ ದೂರನ್ನು ಕಳಿಸಿತು ಅಂತಂದ್ರೆ ನಾವು ಅದನ್ನು ಕೂಡ ಈ ನೇರವಾಗಿ ಬಂದು ಹೇಗೆ ದೂರು ಸಲ್ಲಿಸ್ತೀರೋ ಅಷ್ಟೇ ಪರಿಣಾಮಕಾರಿಯಾಗಿ ಇಮೇಲಲ್ಲಿ ಬಂದಿರುವಂಥ ದೂರುಗಳನ್ನು ಕೂಡ ನಾವು ಪರಿಗಣಿಸ್ತೇವೆ. ಈಗ ಜಿಲ್ಲಾವಾರು ಪ್ರಾಧಿಕಾರ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ, ಹೌದು. ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಇದೆಯಾ, ಕೆಲವು ಆಯ್ದ ಜಿಲ್ಲೆಗಳಲ್ಲಿ ಮಾತ್ರನಾ? ಇಲ್ಲ, ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ಕಾರ್ಯನಿರ್ವಹಿಸುತ್ತಿದೆ. ಅಲ್ಲಿಗೆ ಹೋಗಿ ಕೊಡಬಹುದು ದೂರನ್ನ? ಇಲ್ಲ, ಒಂದು ರ್ಯಾಂಕ್ ವೈಸ್ ಸರ್, PC ಇಂದ ಹಿಡಿದು DYSP ತನಕ ಏನಾದರೂ ಆರೋಪಗಳಿತ್ತು ಅಂತಂದ್ರೆ ಆಯಾ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲೇ ದೂರು ಸಲ್ಲಿಸಬಹುದು. ಒಂದು ವೇಳೆ ಗಂಭೀರ ದುರ್ನಡತೆ PC ಇಂದ DYSP ವರೆಗಿನ ಅಧಿಕಾರಿಗಳು ಗಂಭೀರ ದುರ್ನಡತೆ ತೋರಿದಲ್ಲಿ ಅದನ್ನು ನೇರವಾಗಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸಲ್ಲಿಸಬಹುದಾಗಿದೆ. ಈಗ ಯಾವ್ಯಾವ ಅಧಿಕಾರಿಗಳ ವಿರುದ್ಧ ಅಥವಾ ಯಾವ್ಯಾವ ವಿಷಯಗಳ ಮೇಲೆ ದೂರನ್ನ ಸಲ್ಲಿಸಬಹುದು ಅಂತ? ಸಾರ್ವಜನಿಕರ ಕರ್ತವ್ಯ ಲೋಪ. ಇವತ್ತಿನ ದಿನ ಸಾರ್ವಜನಿಕರು ಪೊಲೀಸ್ ಠಾಣೆಗೆ ಹೋಗ್ತಾರೆ, ಒಂದು ದೂರು ಕೊಡ್ತಾರೆ, ದೂರು ತಗೊಳ್ಳೋದಿಲ್ಲ, ಅಲ್ದಾಡಿಸ್ತಾರೆ. ಇದೆಲ್ಲ ಕರ್ತವ್ಯ ಲೋಪ ಆಗ್ತದೆ ಇಂಥ ಪ್ರಕರಣಗಳು. ಆಮೇಲೆ ಕೆಲವು ದೂರುಗಳು ಬರುತ್ತೆ, ಆರೋಪಿ ಜೊತೆ ಶಾಮೀಲಾಗಿ ನಮ್ಮ ದೂರುಗಳನ್ನು ತೆಗೆದುಕೊಳ್ತಿಲ್ಲ, ನಮ್ಮನ್ನು ಠಾಣೆಯಲ್ಲಿ ಅಕ್ರಮವಾಗಿ ಕೂಡಿಸ್ಕೊಂಡಿದ್ರು, ಅಲ್ದಾಡಿಸಿದ್ರು, ಇದೆಲ್ಲ ಅಧಿಕಾರ ದುರುಪಯೋಗ, ಕರ್ತವ್ಯ ಲೋಪ, ದುರ್ನಡತೆಗಳಾಗುತ್ತೆ ಇಂಥ ಪ್ರಕರಣಗಳನ್ನು. ಆಮೇಲೆ ಇವತ್ತು ಯಾವುದೋ ಒಬ್ಬ ವ್ಯಕ್ತಿನ ಕರ್ಕೊಂಡೋಗಿ ಲಾಕಪ್ ಡೆತ್ತಲ್ಲಿ ಇಟ್ಟಂದ ತಕ್ಷಣ ಅವನಿಗೇನೋ ಒಡೆಬಡೆ ಮಾಡಿರ್ಬೋದು, ಅಥವಾ ಇನ್ನೊಂದು ಏನೇ ಘಟನೆ ಆದಂಥ ಠಾಣೆಯಲ್ಲಿ ವ್ಯಕ್ತಿ ಸಾವು ಆಯಿತು ಅಂತಂದ್ರಿಗಿನ ಲಾಕಪ್ ಡೆತ್ ಅಂತೇಳಿ ಪರಿಗಣಿಸ್ತದೆ. ಇಂಥ ಪ್ರಕರಣಗಳನ್ನು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ
ವಿಚಾರಣೆ ಕೈಗೊಳ್ಳುತ್ತದೆ. ಒಂದು ವೇಳೆ ಅಂಥ ಪ್ರಕರಣಗಳು ಸಾರ್ವಜನಿಕವಾಗಿ ನಮಗೆ ಕಂಡು ಬಂದಲ್ಲಿ ನಾವೇ ಸುಮೋಟೋ ಆಗಿ ದಾಖಲಿಸಿಕೊಂಡು ವಿಚಾರಣೆ ಕೈಗೊಳ್ಳುತ್ತೇವೆ. ಆ ಒಂದು ಅಧಿಕಾರ ನಮಗೆ ಇದೆ. ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸುಮೋಟೋ ತೆಗೆದುಕೊಳ್ಳುವ ಅಧಿಕಾರ ಕಾನೂನುಬದ್ಧವಾಗಿದೆ. ಓಕೆ, ಆ ರೀತಿಯ ಒಂದಷ್ಟು ಕೇಸಸ್ಗಳನ್ನು ವಿವರಿಸೋದಾದ್ರೆ, ತಾವೇ ಸುಮೋಟೋ ಕೇಸ್ ದಾಖಲಿಸಿರುವಂಥದ್ದು, ಆ ರೀತಿ ಒಂದಷ್ಟು ಎಕ್ಸಾಂಪಲ್ ಕೊಡೋದಾದ್ರೆ. ಹಾಂ ಸರ್, ಈಗ ಇತ್ತೀಚೆಗೆ ವಿವೇಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಲಾಕಪ್ ಡೆತ್ ಪ್ರಕರಣ ಆಯಿತು ಕಳೆದ ಒಂದು 3-4 ತಿಂಗಳ ಹಿಂದಗಡೆ. ನಮಗೆ ಪತ್ರಿಕೆ ಮಾಧ್ಯಮದ ಮುಖಾಂತರ ತಿಳಿದು ಬಂದಾಗ ನಾವು ಇಮಿಡಿಯೇಟಾಗಿ ಅದನ್ನು ಸುಮೋಟೋ ತೊಗೊಂಡಿದ್ವಿ. ನಂತರದಲ್ಲಿ ಈ ಮಂಡ್ಯದಲ್ಲಿ ವಾಹನ ತಪಾಸಣೆ ಮಾಡೋ ಪೊಲೀಸ್ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಒಂದು ಬೈಕಲ್ಲಿ ಒಂದು ತಂದೆ ತಾಯಿ ಒಂದು ಮಗು 3 ಜನ ಬೈಕಲ್ಲಿ ಬರ್ತಿರ್ಬೇಕಾದಾಗ ಆ ಲಾರಿ ಡಿಕ್ಕಿ ಹೊಡೆದ ತಕ್ಷಣ ಮಗು ಡೆತ್ ಆಗುತ್ತೆ. ಈ ಪ್ರಕರಣ ರಾಜ್ಯಾದ್ಯಂತ ವೈರಲ್ ಆದ ತಕ್ಷಣ ಅದನ್ನು ಮಾಧ್ಯಮದ ವರದಿ ಅನುಸಾರವಾಗಿ ನಾವು ಸುಮೋಟೋ ತೆಗೆದುಕೊಂಡ್ವಿ. ನಂತರದಲ್ಲಿ ಈ ಹರಪನಹಳ್ಳಿ ವಿಭಾಗ ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿ ಈ KSRTC ಬಸ್ ಡ್ರೈವರ್ ಮೇಲೆ ಅಲ್ಲಿನ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅವನಿಗೆ ಅವಾಚ್ಯವಾಗಿ ಬೈದು ತಳಿಸ್ತಾನೆ. ಇದು ರಾಜ್ಯಾದ್ಯಂತ ವೈರಲ್ ಆಗುತ್ತೆ. ಸೊ ಅಂಥ ಪ್ರಕರಣ ಕೂಡ ನಾವು ಸುಮೋಟೋ ಹಾಕ್ಕೊಂಡಿದ್ವಿ. ಅವ್ರ ಮೇಲೆ ಆಕ್ಷನ್ ಆಗಿದೆಯಾ? ಈಗ ವಿಚಾರಣೆ ಅಂತಿಮ ಆದೇಶದ ವಿಚಾರಣೆ ನಡೀತಾ ಇದೆ. ಅಂತಿಮ ಘಟ್ಟದಲ್ಲಿ ಆಕ್ಸಿಡೆಂಟ್ ಆಗಿದ್ದು ಅದು ನನಗೆ ಈಗಲೂ ನೆನಪಿದೆ. ಅಂದ್ರೆ ಪೊಲೀಸರು ಅಡ್ಡಗಡ್ತಾರೆ ಅನ್ನುವಂತ ಕಾರಣಕ್ಕೆ ಆತ ಭಯದಿಂದ ಒಂದ್ ಕಡೆ ಗಾಡಿನ ಕ್ರಾಸ್ ಮಾಡ್ಲಿಕ್ಕೆ ಮುಂದಾದಾಗ ಹಿಂದ್ಗಡೆ ಕ್ಯಾಂಟರ್ ಗಾಡಿ ಮಗು ಮೇಲೆ ಹತ್ತು. ಹೌದು, ಸತ್ಯ ಹೋಗುತ್ತೆ. ಹೌದು ಸರ್, ಅದು ಒಂದಾಗಿದೆ. ನಂತರದಲ್ಲಿ ಈ ಇತ್ತೀಚೆಗೆ ಅಂದರೆ ಕಳೆದ ಒಂದು 6 ತಿಂಗಳ ಹಿಂದುಗಡೆ ಈ ರಾಜ್ಯ ಪೊಲೀಸ್ ಇಲಾಖೆಗೆ ಈ ನೇಮಕಾತಿ ಆದಂಥ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿ ಸಿಬ್ಬಂದಿಗಳು ನಂತರದ ಪೊಲೀಸ್ ತರಬೇತಿ ಕೇಂದ್ರಗಳಲ್ಲಿ ತರಬೇತಿ ಪಡೆಯಬೇಕಾಗುತ್ತೆ 1 ವರ್ಷಗಳ ಕಾಲ. ಅಂಥ ತರಬೇತಿ ಕೇಂದ್ರಗಳಲ್ಲಿ ಈ ಚಿತ್ರದುರ್ಗ, ಹೈಮಂಗ್ಲ ಮತ್ತು ತಣಿಸಂದ್ರದಲ್ಲಿರೋ ಪೊಲೀಸ್ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಈ ಪೊಲೀಸ್ ತರಬೇತಿ ಪಡೆಯುವ ಅಭ್ಯರ್ಥಿಗಳಿಂದ ಅಲ್ಲಿನ ಅಧಿಕಾರಿ ಸಿಬ್ಬಂದಿಗಳು ಏನು ಲಂಚ ಪಡೆಯುತ್ತಾರೆ ಅನ್ನೋ ಒಂದು ಆರೋಪ ರಾಜ್ಯ ಪತ್ರಿಕೆಯಲ್ಲಿ ಭಾಳಷ್ಟು ವೈರಲ್ ಆದ್ದರಿಂದ ಅದನ್ನು ಕೂಡ ನಾವು ಸುಮೋಟೋ ಆಗಿ ಪ್ರಕರಣ ದಾಖಲಿಸಿಕೊಂಡಿದ್ದೀವಿ. ಇಂಥ ಹಲವಾರು ಪ್ರಕರಣಗಳನ್ನು ನಾವು ಸುಮೋಟೋ ತೆಗೆದುಕೊಂಡು ವಿಚಾರಣೆಯಲ್ಲಿ ನಡೀತಾ ಇದೆ ಸರ್. ಈಗ ನಿಯಮಾವಳಿಗಳ ಪ್ರಕಾರ ಸೊ ಒಂದಷ್ಟು ಈಗ ಹೋಮ್ ಗಾರ್ಡ್ಸ್ ಅಥವಾ ಸಶಸ್ತ್ರ ಮೀಸಲು ಪಡೆ, ಸೊ ಇವರಿಗೆ ಅಂದ್ರೆ ಸಾರ್ವಜನಿಕರ ವಾಹನವನ್ನ ತಡೆಯುವಂತಹ ಒಂದು ಹಕ್ಕಿರುತ್ತಾ, ಆ ಒಂದು ಕರ್ತವ್ಯ ನಿಭಾಯಿಸಲಿಕ್ಕೆ ಪರ್ಮಿಷನ್ ಇರುತ್ತಾ, ಹೇಗೆ ಅಂತ? ಸರ್, ರಾಜ್ಯ ಪೊಲೀಸ್ ಇಲಾಖೆ ಈಗ ಏನಾಗುತ್ತೆ, ಯಾವುದೇ ಸಾರ್ವಜನಿಕರ ವಾಹನಗಳನ್ನು ತಪಾಸಣೆ ಮಾಡಬೇಕು ಅಂತಂದ್ರೆಗಿನ ಭಾರತ ಮೋಟಾರ್ ವಾಹನ ಕಾಯ್ದೆ ಮತ್ತು ಕರ್ನಾಟಕ ಮೋಟಾರ್ ವಾಹನ ನಿಯಮಗಳ ಅನುಸಾರವಾಗಿ ವಾಹನ ತಪಾಸಣೆ ಮಾಡಬೇಕು, ದಂಡ ವಿಧಿಸಬೇಕು ಅಂತಂದ್ರೆಗಿನ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಅಬೋ ಇರಬೇಕು. ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಿಂತ ದರ್ಜೆ ಉನ್ನತ ಅಧಿಕಾರಿಗಳು ಇರಬೇಕು. ಅಲ್ಲಿಂದ ಸಬ್ ಇನ್ಸ್ಪೆಕ್ಟರ್ ಅಥವಾ ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಪೊಲೀಸ್ ಇನ್ಸ್ಪೆಕ್ಟರು, ಇಂಥ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಕೆಳಗಿನ ಸಿಬ್ಬಂದಿಗಳು ಅಂದ್ರೆಗಿನ ಇವತ್ತು ಯಾವುದೇ ಇರ್ಬೋದು, ಸಿವಿಲ್ ಪೊಲೀಸ್ ಇರ್ಬೋದು, ರಿಸರ್ವ್ ಇರ್ಬೋದು, ಹೋಮ್ ಗಾರ್ಡ್ಸ್ ಇರ್ಬೋದು, ಅಂಥ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಅವರ ನಿರ್ದೇಶನದ ಮೇರೆಗೆ ವಾಹನಗಳನ್ನು ತಪಾಸಣೆ ಮಾಡಬಹುದೇ ಹೊರತಾಗಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಿಂತ ಕಡಿಮೆ ಇರುವಂಥ ಯಾವುದೇ ಸಿಬ್ಬಂದಿಗಳು ವಾಹನ ತಪಾಸಣೆ ಮಾಡೋದಕ್ಕೆ ಅಧಿಕಾರವನ್ನು ಕಾಯ್ದೆಗಳು ನೀಡಿಲ್ಲ. ಇದೇ ರೀತಿ ಈ ಥರ ವಾಹನಗಳನ್ನು ತಪಾಸಣೆ ಮಾಡಬಾರ್ದು ಅಂತೇಳಿ ರಾಜ್ಯ ಪೊಲೀಸ್ ಇಲಾಖೆ ಮುಖ್ಯಸ್ಥರು DGP ರವರು ಹಲವಾರು ಸರ್ಕ್ಯುಲರ್ಗಳನ್ನು ಇಶ್ಯೂ ಮಾಡಿದ್ದಾರೆ, ಹೊರಡಿಸಿದ್ದಾರೆ. ಆದಾಗಿಯೂ ಕೂಡ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಿಂತ ಕೆಳ ದರ್ಜೆಯ ಸಿಬ್ಬಂದಿಗಳು ಇವತ್ತಿಗೂ ಅನಧಿಕೃತವಾಗಿ ವಾಹನ ತಪಾಸಣೆ ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ಮಾಡೋದಕ್ಕೆ ಅಧಿಕಾರ ಇಲ್ಲ. ಒಂದು ವೇಳೆ ರೂಲ್ಸ್ ಅಥವಾ ನಿಯಮಗಳನ್ನು ಉಲ್ಲಂಘನೆ ಮಾಡ್ದಂಗಲ್ವಾ? ಖಂಡಿತವಾಗಿ ಉಲ್ಲಂಘನೆ ಅದಕ್ಕೆ ಯಾವುದೇ ರೀತಿಯ ಒಂದು ಆಕ್ಷನ್ ಇಲ್ವಾ ಸರ್? ಖಂಡಿತವಾಗಿದೆ. ಈಗ ಏನಾಗುತ್ತೆ ಸರ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಿಂತ ಕಡಿಮೆ ದರ್ಜೆ ಅಧಿಕಾರಿಗಳು ಯಾರು, ಹೆಡ್ ಕಾನ್ಸ್ಟೇಬಲ್ ಅಥವಾ ಯಾರೇ ಇರ್ಬೋದು, ಕಣ್ಣಿಗೆ ಕಾಣುವ ವಿಸಿಬಲ್ ಅಫೆನ್ಸಸ್, ಕಣ್ಣಿಗೆ ಕಾಣುವ ಅಪರಾಧಗಳು ಕಂಡು ಬಂದಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇಲ್ಲ ಅಂತ ಸಂದರ್ಭದಲ್ಲಿ FTVR ಅಂತಂದ್ರೆಗಿನ ಫೀಲ್ಡ್ ಟ್ರಾಫಿಕ್ ವೈಲೇಷನ್ ರಿಪೋರ್ಟ್ ಅಂತೇಳಿ ಒಂದು ಮೆಷಿನ್ ಬರುತ್ತೆ. ಅಲ್ಲಿ ಅವರು ಆ ಫೋಟೋ ಯಾವುದು ಕಣ್ಣಿಗೆ ಕಾಣೋ ಅಪರಾಧ ಆದಾಗ ಆ ಫೋಟೋ ಹೊಡೆದು ಅದನ್ನು ರಿಪೋರ್ಟ್ ಮಾಡಿ ಆ ಗಾಡಿ ವಾಹನದ ಮಾಲೀಕ ಯಾರಿರ್ತಾನೋ ಅವರಿಗೆ ನೋಟಿಸ್ ಕೊಟ್ಟು ಕಾನೂನು ಪ್ರಕ್ರಿಯೆ ಕೈಗೊಳ್ಳೋದಕ್ಕೆ ಅಧಿಕಾರ ಇದೆ. ಅದನ್ನು ಹೊರತುಪಡಿಸಿ ಈ ಗಾಡಿ ವಾಹನದ ಕಿತ್ಕೊಳ್ಳುವಂಥದ್ದು, ಗಾಡಿನ ಎಳೆದಾಕುವಂಥದ್ದು, ಅವಾಚ್ಯವಾಗಿ ಬೈದು ಇಳಿಸುವಂಥದ್ದು, ಇವು ಯಾವುದಕ್ಕೂ ಕಾನೂನಲ್ಲಿ ಅವಕಾಶ ಇಲ್ಲ. ಇದೆಲ್ಲ ಅನಧಿಕೃತವಾಗ್ತದೆ. ಇದಲ್ಲದೆ ಈಗ ರೂರಲ್ ಭಾಗದಲ್ಲಿ ಏನಾಗ್ತಾ ಇದೆ, ಈ ಬೆಂಗಳೂರು ಸಿಟಿ ಅಥವಾ ಈ ಮಹಾನಗರದಲ್ಲಿ ಎಂಥದ್ದು ನಡೀತೆ ಅಂದರೆ, ಈಗ ರೂರಲ್ ಭಾಗದಲ್ಲಿ ಸಾರ್ವಜನಿಕರಿಗೆ ಕಾನೂನು ಅರಿವು ತುಂಬ ಕಡಿಮೆ ಇರುತ್ತೆ. ಸೊ ಅಂಥದ್ರಲ್ಲಿ ಏನಾಗುತ್ತೆ, ಅನಧಿಕೃತವಾಗಿ ಇತ್ತೀಚೆಗೆ ಒಂದು ಆದೇಶನೂ ಬಂದಿದೆ, ಸಶಸ್ತ್ರ ಪೊಲೀಸು ಮತ್ತು ಹೋಮ್ ಗಾರ್ಡ್ಸ್ಗಳು ಅಥವಾ ಯಾಕೆ ಹಿಡಿಬಾರ್ದು ಅನ್ನೋ ಉದ್ದೇಶ ಅಂತಂದ್ರೆಗಿನ ಅಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ಠಾಣಾ ಅಧಿಕಾರಿಗಳಿಗೆ ಸರ್ಕಾರಿ ವಾಹನ ನೀಡಿರುತ್ತೆ. ಅವರಿಗೆ ಡ್ರೈವರ್ಗಳಾಗಿ ಸಶಸ್ತ್ರ ಪೊಲೀಸ್ ಪಡೆ ಸಿಬ್ಬಂದಿಗಳು ಇರ್ತಾರೆ.
ಈ ಯಾವಾಗ ಠಾಣಾಧಿಕಾರಿಗಳು ಅನುಪಸ್ಥಿತಿಯಲ್ಲೋ ಅಥವಾ ಗೈರು ಹಾಜರಿಯಲ್ಲೋ ಎಲ್ಲೋ ಮನೇಲಿ ಹೋಗಿರ್ಬೋದು ಅಥವಾ ರಜದಲ್ಲಿ ಇರ್ಬೋದು, ಇನ್ನೊಂದು ಕರ್ತವ್ಯಕ್ಕೆ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಆ ವಾಹನಗಳನ್ನು ಬಳಸಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ಡ ಹಾಕಿ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡುವಂಥ ಒಂದು ಘಟನೆಗಳು ಹಲವಾರು ನಡೀತಾ ಇದ್ದವು. ಹೋಮ್ ಗಾರ್ಡ್ಸ್ಗಳು ಇವತ್ತು ಹೋಮ್ ಗಾರ್ಡ್ಸ್ಗಳನ್ನ ಎಲ್ಲೋ ಬಾರ್ಡರ್ಗಳಲ್ಲಿ ಅಥವಾ ಊರು ಸಿಟಿ ಬಾರ್ಡರ್ಗಳಲ್ಲಿ ಅಂತಲ್ಲಿ ಒಂದು ನೇಮಕ ಮಾಡಿರೋದು, ನಿಯೋಜನೆಗೊಳಿಸಿರ್ತಾರೆ ಕರ್ತವ್ಯಕ್ಕೆ. ಆದರೆ ಅವರು ತಮ್ಮ ಒಂದು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಾರ್ವಜನಿಕರಿಗೆ ಕಿರುಕುಳ ಕೊಡುವಂಥ ಹಲವಾರು ಪ್ರಕರಣಗಳು ಬಂದಿದ್ದರಿಂದ ನಾವು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಒಂದು ಪತ್ರ ಬರೆದ ನಂತರ ಈ ಥರ ವಯಲೇಷನ್ ಮಾಡಬಾರ್ದು. ಯಾವುದೇ ಸಿಬ್ಬಂದಿಗಳು ಅನುಪಸ್ಥಿತಿಯಲ್ಲಿ ASI ಗಿಂತ ಮೇಲ್ದರ್ಜೆ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ನೀವು ಯಾವುದೇ ರೀತಿ ವಾಹನ ತಪಾಸಣೆ ಮಾಡಬಾರ್ದು. ಒಂದು ವೇಳೆ ಬಂದ್ ಮಾಡಿದ್ದೇ ಸಾಬೀತಾಯಿತು ಅಂತಂದರೆ ನಿಮ್ಮ ಮೇಲೆ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಲಾಗೋದು. ಆಮೇಲೆ ಈ ಒಂದು ವಿಷಯನ, ಈ ಸರ್ಕ್ಯುಲರನ್ನು ಪ್ರತಿನಿತ್ಯ ಪೊಲೀಸ್ ಸಿಬ್ಬಂದಿಗಳಿಗೆ ಪ್ರತಿದಿನ ತೆಗೆದುಕೊಳ್ಳುವ ರೋಲ್ ಕಾಲ್ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಸಿಬ್ಬಂದಿಗಳಿಗೆ ತಿಳಿಸಬೇಕು ಅಂತೇಳಿ ಸೂಕ್ತ ಆದೇಶನ ಹೊರಡಿಸಿದೆ ಸರ್. ಈಗ ಸಾರ್ವಜನಿಕರಿಗೆ ದುರ್ನಡತೆ ತೋರಿ ಅಥವಾ ಅವ್ರಿಗೇನಾದರೂ ಕಿರಿಕಿರಿ ಆದಂತಹ ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಅವ್ರು ಯಾರನ್ನ ಸಂಪರ್ಕಿಸಬಹುದು ಅಂತ? ಸರ್, ದುರ್ನಡತೆ ಅಂತಂದ್ರೆಗಿನ ಇದು ನಮ್ಮ ವ್ಯಾಪ್ತಿಗೆ ಬರುತ್ತೆ. ತತ್ಕ್ಷಣದ ಯಾವುದೇ ಕ್ರಮ ಕೈಗೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಇದೊಂದು ಆಯೋಗ ಇರೋದರಿಂದ ಇದಕ್ಕೊಂದು ಸಿವಿಲ್ ಕೋರ್ಟಿನ ಪ್ರೊಸೀಡಿಂಗ್ಸ್ ಅಂದರೆ ಪ್ರಕ್ರಿಯೆಗಳನ್ನು ನೀಡಿದಿರುವಾಗ ದೂರು ಸಲ್ಲಿಸಬೇಕು. ದೂರು ಸಲ್ಲಿಸಿದ ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕು. ಅಂತಿಮವಾಗಿ ವಿಚಾರಣೆ ಆದ ನಂತರ ಆರೋಪ ಸಾಬೀತಾದಲ್ಲಿ ಅವರ ಮೇಲೆ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಬಹುದಾಗಿದೆ. ಈ ದೂರು ಸಲ್ಲಿಸಿದ ನಂತರದಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು ಏನೇನಾಗಿರುತ್ತೆ ಸರ್? ಸರ್, ನಮ್ಮ ಕಚೇರಿಗೆ ದೂರು ಸಲ್ಲಿಸಿದ ನಂತರ ಅದ್ರ ಕೇಸ್ ನಂಬರ್ ಬರುತ್ತೆ. ಆಫೀಸಲ್ಲಿ ವರ್ಕ್ ಇರುತ್ತೆ ನಮ್ಮ ಸ್ಟಾಫ್ಗಳದ್ದು. ನಂತರ ಪ್ರಕರಣದ ಸಂಖ್ಯೆ ಬರುತ್ತೆ. ಒಂದು ವಿಚಾರಣೆಗೆ ದಿನಾಂಕ ನಿಗದಿಪಡಿಸುತ್ತೆ. ಆ ವಿಚಾರಣೆಗೆ ಹಾಜರಾಗೋದಕ್ಕೆ ವಾದಿ ಮತ್ತು ಪ್ರತಿವಾದಿ, ದೂರುದಾರ ಮತ್ತು ಪ್ರತಿವಾದಿ ಇಬ್ಬರಿಗೂ ನೋಟಿಸ್ ಕೊಟ್ಟಿರ್ತೀವಿ. ಅವರು ಪ್ರಾಧಿಕಾರಕ್ಕೆ ಹಾಜರಾಗಬೇಕು. ಅವರ ದೂರು ಏನಿದೆ ಅದನ್ನು ಹೇಳೋದ ನಂತರ ಆ ಒಂದು ದೂರಿಗೆ ಅನುಸಾರವಾಗಿ ಆ ಪ್ರತಿ ಹೇಳಿಕೆಗೆ ನಾವು ಪ್ರತಿವಾದಿಗಳಿಗೆ ಅವ್ರ ದೂರಿನ ಪ್ರತಿಯನ್ನು ಕಳಿಸಿದಾಗ ಅದಕ್ಕೆ ಪ್ರತಿ ಹೇಳಿಕೆ ನೀಡಬೇಕಾಗಿರುತ್ತದೆ. ಅಂತಿಮವಾಗಿ ಆ ಪ್ರತಿ ಹೇಳಿಕೆಯನ್ನು ಕೂಡ ನಾವು ದೂರುದಾರನಿಗೆ ಕೊಡ್ತೀವಿ. ಅದಷ್ಟು ನಡುವೆ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಆರೋಪ ಸಾಬೀತಾಯಿತು ಅಂತಂದ್ರಿಗಿನ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುತ್ತದೆ. ಈಗ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋ ನಿಟ್ಟಿನಲ್ಲಿ KSPCಯ ಪಾತ್ರ ಯಾವ ರೀತಿ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂತ, ಎಷ್ಟು ಮುಖ್ಯ ಅಂತ ಅನ್ಸುತ್ತೆ? ಯಾಕಂದ್ರೆ ಇವತ್ತು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ಸಾರ್ವಜನಿಕರ ಹಿತಕ್ಕಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಯಾಕಂದ್ರೆ ಇವತ್ತು ಪೊಲೀಸ್ ಠಾಣೆಗಳಲ್ಲಿ ಆಗುವಂಥ ದುರ್ನಡತೆಗಳು ಏನು ಅಂತಂದ್ರೆಗಿನ ಕರ್ತವ್ಯ ಲೋಪ, ದುರ್ನಡತೆ, ಗಂಭೀರ ದುರ್ನಡತೆ, ಇವೆಲ್ಲವೂ ಕೂಡ ಪ್ರತಿನಿತ್ಯ ಸಾರ್ವಜನಿಕರ ಮತ್ತು ಪೊಲೀಸ್ ನಡುವೆ ನಡೆಯುವಂಥ ಸಂಘರ್ಷಗಳು ಇವೆಲ್ಲ. ಈ ದುರ್ನಡತೆ, ಗಂಭೀರ ದುರ್ನಡತೆ ಅಂತ ಹೇಳಿದ್ರೆ ಎಲ್ಲಕ್ಕೂ ವ್ಯತ್ಯಾಸ ಏನಿರುತ್ತೆ? ಪೊಲೀಸ್ ಠಾಣೆಗಳಲ್ಲೂ ಆ ರೀತಿ ನಡೆಯುತ್ತಾ? ಹೌದು ಸರ್, ಖಂಡಿತ. ಗಂಭೀರ ದುರ್ನಡತೆ ಅಂದರೆ ಮಿಸ್ಕಂಡಕ್ಟ್ ನಿಮಗೆ ಗೊತ್ತಿದೆ. ಬಟ್ ಗಂಭೀರ ದುರ್ನಡತೆ ಅಂದ್ರೆ ಯಾವುದೇ ವ್ಯಕ್ತಿಗೆ ಗಂಭೀರವಾಗಿ ಹೊಡೆದಂಥದ್ದು, ಒಡೆಬಡೆ ಮಾಡಿದಂಥದ್ದು, ಮೈಕೈ ಊನ ಆಗಿರುವಂಥದ್ದು, ಇಂಥವೆಲ್ಲ ಗಂಭೀರ ಅಂದ್ರೆ ಗಂಭೀರವಾದಂಥ ಅಫೆನ್ಸ್ ಆಗ್ತದೆ ಸರ್. ಸೊ ಅದನ್ನು ಕೂಡ ನಮ್ಮ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ವ್ಯಾಪ್ತಿಗೆ ಬರುತ್ತೆ ಸರ್. ಓಕೆ, ಪ್ರಮುಖವಾಗಿ ಈಗ ನೀವು ಹಲವಾರು ರೀತಿಯ ಒಂದಷ್ಟು ದೂರುಗಳನ್ನು ಅಥವಾ ಪತ್ರದ ಮುಖೇನ DGಗೆ ಅಥವಾ IGPಗೆ IGP ಬರೆದಂತಹ ಸಂದರ್ಭದಲ್ಲಿ ಸೊ ಅಲ್ಲಿನ ಒಂದು ರಿಯಾಕ್ಷನ್ಗಳು ಆ ನಂತರದಲ್ಲಿ ಹೇಗೆಲ್ಲ ಇರುತ್ತೆ ಅಂತ, ಪ್ರೊಸೀಜರ್ಗಳಿಗೆ ಹೇಗೆಲ್ಲ ಇರುತ್ತೆ ಅಂತ ಅನ್ಸುತ್ತೆ? ಖಂಡಿತವಾಗಿಯೂ ಸರ್. ಯಾಕಂದರೆ ಇವತ್ತು ಸಾರ್ವಜನಿಕ ಹಿತಾಸಕ್ತಿಗೆ ಬಯಸಿ ಸಾರ್ವಜನಿಕರಿಗೆ ಆಗ್ತಿರೋ ತೊಂದರೆಗಳನ್ನು ನಾವು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಪತ್ರಿಕೆಗಳಲ್ಲಾಗಿ ನಾವು ದಿನನಿತ್ಯ ನೋಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಆಗೋ ತೊಂದರೆಗಳು, ಇಂತಿಂಥ ತೊಂದರೆಗಳಾಗ್ತಾಯಿದೆ, ಇದನ್ನು ನಿಯಂತ್ರಣ ಕೈಗೊಳ್ಳಬೇಕು ಅಂತೇಳಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಬರೆದಂಥ ಬಹುತೇಕ ಪತ್ರಗಳಿಗೆ ಇಲಾಖೆ ಸುತ್ತೋಲೆಗಳನ್ನು ಹೊರಡಿಸಿ ಸೂಕ್ತ ಕ್ರಮ ಕೈಗೊಂಡಿದೆ. ಬಹುಶಃ ನೀವು ಒಂದು ಫುಲ್ ಆಕ್ಟಿವ್ ಆಗಿರೋದ್ರಿಂದ, ಹೈಪರ್ ಆಕ್ಟಿವ್ ಆಗಿದೆ ಪ್ರಾಧಿಕಾರ ಅಂದಾಗ, ಸೊ ಸಾರ್ವಜನಿಕರಲ್ಲಿ ಯಾವ ರೀತಿಯ ಒಂದು ನಂಬಿಕೆ ಪ್ರಾಧಿಕಾರದ ಮೇಲೆ ಮೂಡ್ತಾ ಇದೆ ಅಂತ? ಖಂಡಿತವಾಗಿಯೂ ಸರ್. ನಾನೀಗ 2024ರಲ್ಲಿ ನೇಮಕ ಆಗಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರತಿನಿತ್ಯ ಒಂದು ದಿನವೂ ವೇಸ್ಟ್ ಮಾಡದೆ ಸಾರ್ವಜನಿಕರ ಹಿತಕ್ಕಾಗಿ ಬಳಸ್ತಾ ಇದ್ದೀನಿ ನನ್ನ ದಿನಗಳನ್ನು, ಅಧಿಕಾರ ದಿನಗಳನ್ನು. ಇವತ್ತು ಏನಾಗ್ತಾಯಿದೆ, ಪ್ರತಿಯೊಂದು ಸಾಮಾಜಿಕ ಕಾಳಜಿ ಮಾಡೋದರಿಂದ ರಾಜ್ಯದ ಜನರಲ್ಲಿ ಅತಿಯಾದ ಭರವಸೆ ಇಟ್ಕೊಂಡಿದ್ದಾರೆ. ಇವತ್ತು ಕೆಲವು ಪ್ರಕರಣ ಈಗೇನು ಒಂದು ತಮ್ಗೆ ಹೇಳೋದೇನೆಂದರೆ ಒಂದೆರಡು ಈಗ ಸರ್ಕಾರಕ್ಕೆ ಸಾರ್ವಜನಿಕ ತೊಂದರೆಗಳನ್ನು ಮಾಡಿದಾಗ ಇಲಾಖೆ ಸುತ್ತಲೇ ಹೊರಡಿಸ್ಬಿಡುತ್ತೆ. ಸಾರ್ವಜನಿಕರಿಗೆ ಒಂದು ಅತಿಯಾದ ಭರವಸೆ ಏನಂದರೆ ಇವತ್ತು ಮೋಹನ್ ಕುಮಾರ್ ದಾನಪ್ಪ ಅವರದ್ದು ಇಂಥ ಸುತ್ತೋಲೆಗಳಿಗೆಲ್ಲ ಪ್ರಮುಖ ಕಾರಣ ಆಗಿದ್ದಾರೆ. ಹಾಗಾಗಿ ಇವರು ದೂರ ಸಲ್ಲಿದ ತಕ್ಷಣ ನಮಗೆ ನ್ಯಾಯ ಸಿಕ್ಬಿಡುತ್ತೆ ಅನ್ನೋದು ಅತಿಯಾದ ಭರವಸೆಗಳು ಕೂಡ ಇದೆ. ಮೋಹನ್ ಕುಮಾರ್ ದಾನಪ್ಪ ಅಂತಂದ್ರೆ ಫುಲ್ ದಕ್ಷ ಮತ್ತೆ ಪ್ರಾಮಾಣಿಕ ಅನ್ನುವಂತ ಮಾತಿದೆ. ಸೊ ಅದ್ರ ಜೊತೆಗೆ ಹೈಪರ್ ಆಕ್ಟಿವ್ ಆಗಿರ್ತಾರೆ, ಮತ್ತೆ ತತ್ಕ್ಷಣವೇ ಸ್ಪಂದಿಸ್ತಾರೆ ಸಾರ್ವಜನಿಕರ ದೂರುಗಳಿಗೆ ಅನ್ನುವಂತಿದೆ. ಎಷ್ಟು ಹೆಮ್ಮೆ ಅಂತ ಅನ್ಸುತ್ತೆ. ತುಂಬಾ ಖುಷಿ ಇದೆ ಸರ್. ಯಾಕಂದ್ರೆ ಇಲ್ಲಿ ಬರಬೇಕಾದ್ರೂ ಅಷ್ಟೇ ಉದ್ದೇಶ ಇಟ್ಕೊಂಡು ಬಂದಿದ್ದೆ. ಯಾಕಂದ್ರೆ ಹಿಂದೆ ಸಂಘಟನೆಗಳ ಮುಖಾಂತರ ಹೋರಾಟ, ವಕೀಲ ವೃತ್ತಿಯಲ್ಲಿ ಹೋರಾಟ ಎಲ್ಲದನ್ನು ಮಾಡಿದ ನಂತರ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನಗಳಿಗೆ ನಾವು ಧ್ವನಿಯಾಗಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಂದ ಬಂದಂಥವ್ನು ನಾನು.
ಇವತ್ತಿಗೂ ಕೂಡ ಪ್ರತಿದಿನವೂ ಸಾರ್ವಜನಿಕರು ಉದ್ದೇಶಕ್ಕಾಗಿ ಬಳಸ್ತಾ ಇದ್ದೀನಿ. ಇವತ್ತು ಕೆಲವರು ದಿನಕ್ಕೆ ಏನಿಲ್ಲ ಅಂದ್ರೆ 60-70 ಜನ ವಿಸಿಟರ್ಸ್ ಬಂದು ಭೇಟಿ ಆಗ್ತಾ ಇದ್ದಾರೆ. ಅದೆಲ್ಲ ಜನಗಳು ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸ. ಇವತ್ತಿನ ದಿನ ಕೆಲವು ಸಾರ್ವಜನಿಕರು ನನ್ನ ಮೇಲೆ ಅತಿಯಾದ ಭರವಸೆ ಏನಂದರೆ ಯಾವುದೇ ದೂರು ಕೊಟ್ಟಾಗ ಅವ್ರ ಮೇಲೆ ಕ್ರಮ ಆಗುತ್ತೆ ಅನ್ನೋ ಭರವಸೆಯಿಂದ ಬರುತ್ತೆ. ಬಟ್ ಅಂತಿಮವಾಗಿ ಸಾರ್ವಜನಿಕರಿಗೆ ಹೇಳೋದು ಏನಂತಂದ್ರೆ ಯಾವುದೇ ದೂರು ಕೊಟ್ಟರು ಕೂಡ ನಿಯಮಾನುಸಾರ ವಿಚಾರಣೆನೇ ಕೈಗೊಳ್ಳಬೇಕಾಗತ್ತೆ. ಇವತ್ತು ಏನಾಗುತ್ತೆ, ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂಗೆ ಇವತ್ತು ದೂರು ಕೊಟ್ಟ ತಕ್ಷಣ FIR ಆಗಿ ಇಮಿಡಿಯೇಟ್ ಕಸ್ಟಡಿ ತಗೊಳ್ಳೋ ಪ್ರಾಧಿಕಾರಕ್ಕೆ ಇರೋದಿಲ್ಲ. ಇದೊಂದು ಕೋರ್ಟ್ ಇದು. ದೂರು ಸಲ್ಲಿಸಿದ ನಂತರ ಆ ವಿಚಾರಣೆ ಕೈಗೊಳ್ಳಬೇಕು. ನಂತರ ಆರೋಪಗಳು ಮತ್ತು ಸಾಕ್ಷ್ಯಾಧಾರಗಳ ಮುಖಾಂತರ ಆರೋಪ ಸಾಬೀತಾಗಬೇಕೇ ಹೊರತು ತಕ್ಷಣಕ್ಕೆ ಸೆಂಟಿಮೆಂಟಿಗೆ ಫೀಲಿಂಗಿಗೆ ಯಾವುದೇ ಆದೇಶಗಳನ್ನು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಕೈಗೊಳ್ಳೋದಿಲ್ಲ. ನಿಯಮಾನುಸಾರನೇ ತೆಗೆದುಕೊಳ್ಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಿಯಮಾನುಸಾರ ಆಗ್ತಿರುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅನಗತ್ಯ ಟೈಮ್ ವೇಸ್ಟ್ ಆಗ್ತಿದೆ, ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂಥ ಭಾವನೆ, ಅಂಥ ಒಂದು ಪ್ರತಿಕ್ರಿಯೆಗಳನ್ನು ಕೂಡ ನಾವು ಎದುರಿಸಿದ್ದೀವಿ. ಬಟ್ ಅದು ಕಾನೂನು ಬಿಟ್ಟು ನಾವು ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಸರ್. ಯಾಕಂದರೆ ಕಾನೂನು ನಮ್ಮನ್ನು ಎಲ್ಲ ರೀತಿಯಲ್ಲಿ ನಿಯಂತ್ರಿಸ್ತದೆ. ಕಾನೂನು ನಡಿಯಲ್ಲೇ ನಾವು ಸೇವೆ ಸಲ್ಲಿಸಬೇಕಾಗಿರುತ್ತದೆ. ಹೌದು. ಸರ್ಕಾರಕ್ಕೆ ಶಿಫಾರಸು ಯಾವ ರೀತಿ ಮಾಡ್ತಾರೆ? ಈಗ ಉದಾಹರಣೆಗೆ ದುರ್ನಡತೆ ಅಥವಾ ಸೆಕ್ಷುವಲ್ ಹರಾಸ್ಮೆಂಟ್ ಇರಬಹುದು, ಲಾಕಪ್ ಡೆತ್, ಇಂಥವೆಲ್ಲವೂ ಕೂಡ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪ್ರಾಧಿಕಾರದ ವ್ಯಾಪ್ತಿ. ಸೊ ಯಾವ ರೀತಿ ಶಿಫಾರಸನ್ನ ಸಲ್ಲಿಸ್ತೀವಿ? ಖಂಡಿತವಾಗಿ ಸರ್, ಯಾವುದೇ ಅವರವರ ದುರ್ನಡತೆ ಆಗಿರ್ಬೋದು, ಲಾಕಪ್ ಡೆತ್ ಇರ್ಬೋದು, ಲೈಂಗಿಕ ಕಿರುಕುಳ ಆಗಿರ್ಬೋದು, ಆಯಾ ಆರೋಪ ಮತ್ತು ಅದರ ಮೇಲೆ ಗಂಭೀರವಾಗಿ ಏನಿದೆ ಅದರ ಅಡಿಯಲ್ಲಿ ಅದರ ನಿಯಮಾನುಸಾರ ಪ್ರಕ್ರಿಯೆ ಗಂಭೀರ ಮತ್ತು ಅತಿ ಗಂಭೀರ ಇರುತ್ತೆ. ಅದರ ಅನುಸಾರವಾಗಿ ಇಂತಿಂಥ ಕ್ರಮಕ್ಕೆ ಅಂತೇಳಿ ಸರ್ಕಾರಕ್ಕೆ ಶಿಫಾರಸು ಮಾಡಿರ್ತೀವಿ. ಅಂತಿಮವಾಗಿ ಸರ್ಕಾರ ಅದ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಸರ್. ಓಕೆ. ಯೂಶುವಲಿ ನಿಮಗೆ ನೀವು ವರ್ಕ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ತೃಪ್ತಿ ಕೊಟ್ಟಂಥದ್ದು, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ, ಇಂಥವ್ರಿಗೆ ಒಂದು ನ್ಯಾಯ ಸಿಕ್ತು, ಸೊ ಅಂಥದ್ದು ಏನಾದರೂ ಒಂದೆರಡು ಘಟನೆಗಳನ್ನ ಮೆಲುಕು ಹಾಕೋದಾದ್ರೆ? ಖಂಡಿತವಾಗಿ ಸರ್ ಹಲವಾರು ಪ್ರಕರಣಗಳು ನಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಹೇಳ್ಬೇಕಂದ್ರೆ ಯಾರೋ ಒಂದು ಕಳ್ಳತನ ಆಗಿತ್ತು, ಮನೆಯಲ್ಲಿ ಕಳ್ಳತನ ಆಯಿತು ಅಂತ ಸಂದರ್ಭದಲ್ಲಿ ಠಾಣೆಗೆ ಹಲವಾರು ತಿಂಗಳುಗಳ ಕಾಲ ಅಲ್ದಾಡಿದ ನಂತರ ನಮ್ಮ ದೂರು ಪ್ರಾಧಿಕಾರಕ್ಕೆ ಬಂದು ದೂರು ಸಲ್ಲಿಸಿದ ನಂತರ ನಮ್ಮ ಪ್ರಾಧಿಕಾರದ ನೋಟಿಸ್ ಹೋದ ತಕ್ಷಣ ಹಲವಾರು ಪ್ರಕರಣಗಳಲ್ಲಿ ಕದ್ದಂಥ ಮತ್ತು ಕಳೆದೋದಂಥ ಸಾಮಾನುಗಳು ವಾಪಸ್ ಅವ್ರಿಗೆ ತಲುಪಿಸಿದ್ದಾರೆ. ಅದನ್ನು ಸಾರ್ವಜನಿಕರು ಅವರೇ ದೂರುದಾರರು ಬಂದು ಹೇಳಿದಾಗ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ತುಂಬ ಖುಷಿ ಆಗುತ್ತೆ. ಅದೇ ರೀತಿ ಹಲವಾರು ಪ್ರಕರಣಗಳಲ್ಲಿ ಇವತ್ತು ರೌಡಿ ಶೀಟ್ ಅಂತ ಪ್ರಕರಣಗಳನ್ನು ಸಾರ್ವಜನಿಕರು ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸ್ ಇಲ್ಲದೆ ಇರೋರ ಮೇಲೆ ತಮ್ಮ ಹೋರಾಟ ಮಾಡಿದ್ರು ಅಥವಾ ತಮ್ಮ ಹಕ್ಕನ್ನು ಕೇಳಿದ್ರಂತ ತಕ್ಷಣ ಕೆಲವು ಠಾಣೆಗಳಲ್ಲಿ ರೌಡಿ ಶೀಟ್ ಅನ್ನೋ ಪ್ರಕರಣಗಳು ತೆಗೆದಾಗ ನಮ್ಮಲ್ಲಿ ದೂರು ಸಲ್ಲಿಸಿದ ತಕ್ಷಣವೇ ರೌಡಿ ಶೀಟ್ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಇದೆಲ್ಲವೂ ಸಂತೋಷದ ವಿಷಯ. ಕೆಲವೊಮ್ಮೆ ದೂರುಗಳನ್ನು ರಾಜ್ಯ ಪೊಲೀಸ್ ದೂರುಗಳು ಪ್ರಾಧಿಕಾರಕ್ಕೆ ಸಲ್ಲಿಸಿದೀವಿ ಅನ್ನೋ ಒಂದೇ ಕಾರಣಕ್ಕೆ ಹಲವಾರು ಪ್ರಕರಣಗಳಲ್ಲಿ FIR ದಾಖಲಾಗಿದ್ದಾವೆ. ಇವೆಲ್ಲ ತುಂಬ ಖುಷಿ ಮತ್ತು ಹೆಮ್ಮೆಯ ಸಂಗತಿ. ಅದೆಲ್ಲ ನಮಗೆ ಈ ಒಂದು ಅವಧಿಯಲ್ಲಿ ಪ್ರಶಂಸೆ ಮತ್ತು ಹೇಳಿಕೊಳ್ಳುವಂಥ ಒಂದು ಯಶಸ್ಸು ಅಂತ ಹೇಳ್ಬೋದು. ಪ್ರತಿ ಜಿಲ್ಲೆಯಲ್ಲೂ ಪ್ರಾಧಿಕಾರ ಕೆಲಸ ನಿರ್ವಹಿಸ್ತಾ ಇದೆ. ಸೊ ಮನೋವೈದ್ಯಕೀಯ ಮತ್ತು ಪ್ರಮುಖವಾಗಿ ಸೇವಕರ ನೇಮಕಾತಿ ಪ್ರಸ್ತಾವನೆ, ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವ ಹಂತದಲ್ಲಿ ಇವೆಲ್ಲವೂ ಪ್ರಗತಿಯಲ್ಲಿದೆ ಅಂತ? ಸರ್, ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ 2013ರಲ್ಲಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆ ಆದ ವರ್ಷದಲ್ಲೇ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆ ಆಯಿತು. ಬಟ್ ಏನಾಯಿತು ಅಂದ್ರೆ ಅಲ್ಲಿಂದ ಇಲ್ಲಿ ತನಕ ಇದ್ದಂಥ ಸರ್ಕಾರಗಳು ಕಾಲಕಾಲಕ್ಕೆ ಅಧ್ಯಕ್ಷರು ಜಿಲ್ಲಾ ಪ್ರಾಧಿಕಾರಗಳಲ್ಲಿ ಸದಸ್ಯರುಗಳ ನೇಮಕಾತಿ ವಿಳಂಬವಾಗಿದೆ. ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿ ವಿಳಂಬ ಆಗಿರೋದ್ರಿಂದ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲೂ ಹಲವಾರು ಪ್ರಕರಣಗಳು ಇನ್ನೂ ವಿಚಾರಣೆಯಲ್ಲಿದೆ. ಯಾಕಂದರೆ ಅಲ್ಲಿ ಬಾಕಿ ಇದೆ. ನಂತರ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ 2019ರಿಂದ ಅಲ್ಲಿದ್ದಂಥ ಸರ್ಕಾರಗಳು ಆಯಾ ಕಾಲಕ್ಕೆ ನೇಮಕಾತಿ ಮಾಡದೇ ಇರೋದ್ರಿಂದ ಅದು ಸರ್ಕಾರದ ವ್ಯಾಪ್ತಿಗೆ ಬರೋರುತ್ತೆ ಸರ್. ಯಾಕಂದರೆ ಅದು ನೇಮಕಾತಿ ಮಾಡೋದು ಸರ್ಕಾರದ ವ್ಯಾಪ್ತಿ. ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ. ಅವುಗಳನ್ನು ನಾವು ನಮ್ಮ ಕರ್ತವ್ಯ ಮಾಡಿರ್ತೀವಿ. ಬಟ್ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರನ ಸರ್ಕಾರನೇ ಆ ಮೆಂಬರ್ಗಳನ್ನು ಅಪಾಯಿಂಟ್ ಮಾಡೋದ್ರಿಂದ ನೇಮಕಾತಿ ವಿಳಂಬ ಆಗಿರೋದ್ರಿಂದ ಹಲವಾರು ಪ್ರಕರಣಗಳು ಬಾಕಿ ಉಳಿದಿದೆ. ಹಾಗಾಗಿ ಸಾರ್ವಜನಿಕರು ಕೆಲವೊಮ್ಮೆ ಆರೋಪ ಮಾಡ್ತಾ ಇದ್ದಾರೆ, ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ಆ್ಯಕ್ಟಿವ್ ಇಲ್ಲ, ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಸರ್ಕಾರ ನೇಮಕಾತಿ ಮಾಡಬೇಕಾಗಿರುತ್ತೆ. ಹಾಗಾಗಿ ಸಾರ್ವಜನಿಕರಲ್ಲಿ ಹೇಳೋದಿಷ್ಟೇ, ಈಗಾಗಲೇ ನಮ್ಮ ಅವಧಿಯಲ್ಲಿ 2019ರಿಂದ ಇಲ್ಲಿ ತನಕ ಆಗಿರಲಿಲ್ಲ. ಈಗ ನಮ್ಮ ಅವಧಿಯಲ್ಲಿ ನಾವು ಸರ್ಕಾರಕ್ಕೆ ಒಂದು ನಿರಂತರವಾಗಿ ಕರೆಸ್ಪಾಂಡಿಂಗ್ ಮಾಡಿದ ನಂತರ ನೇಮಕಾತಿಗಳು ಈಗಾಗಲೇ ಕನಿಷ್ಠ ಏನಿಲ್ಲ ಅಂದರೂ ಕೂಡ 60-70% ನೇಮಕಾತಿ ಮುಗಿದಿದೆ. ಇನ್ನೇನು ಸದಸ್ಯರುಗಳ ನೇಮಕಾತಿ ಆದೇಶ ಹೊರಡಿಸೋದು ಸರ್ಕಾರದ ಹಂತದಲ್ಲಿ ಬಾಕಿ ಉಳಿದಿದೆ. ಇನ್ನೂ 1 ಅಥವಾ 2 ತಿಂಗಳುಗಳ ಒಳಗಡೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ಸದಸ್ಯರ ನೇಮಕಾತಿ ಆಗ್ತದೆ. ಇಲ್ಲಿ ತನಕ ಪ್ರಸ್ತುತ ನೀವು ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿದಂಥ ಎಲ್ಲ ಪ್ರಕರಣಗಳು ಯಾವುದು ಕೂಡ
ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡದೆ ಎಲ್ಲ ಪ್ರಕರಣಗಳನ್ನು ಕೂಡ ವಿಚಾರಣೆ ಕೈಗೊಳ್ಳುತ್ತೆ. ಓಕೆ. ಹೌದು ಈ ಸಾಮಾನ್ಯವಾಗಿ ಮಾನಸಿಕ ಒತ್ತಡ ಪೊಲೀಸರ ದೈನಂದಿನ ಒಂದು ಕೆಲಸದ ಮೇಲೆ ಸೊ ಯಾವ ರೀತಿ ಪರಿಣಾಮ ಬೀರಬಹುದು? ಸಾರ್ವಜನಿಕ ವಲಯದಲ್ಲಿ ಕೂಡ ಒಂದು ರೀತಿ ಅದು ಕಿರಿಕಿರಿಯಾಗೂ ಕೂಡ ಬದಲಾಗುವಂತ ಸಾಧ್ಯತೆ ಇರುತ್ತೆ ಅಂತ ಮಾತಿದೆ. ಏನ್ ಹೇಳ್ತೀರಿ? ಸರ್, ಖಂಡಿತವಾಗಿ ಸರ್. ಈಗ ರಾಜ್ಯದ ಎಲ್ಲ ಇಲಾಖೆಗಳಿಂದ ಪೊಲೀಸ್ ಇಲಾಖೆ ವಿಭಿನ್ನ ಸರ್. ತುರ್ತು ಸೇವೆ ಕೆಲಸ ಇದು. ದಿನದ 24 ಗಂಟೆನೂ ಕೆಲಸ ನಿರ್ವಹಿಸಬೇಕು. ಇದಕ್ಕೆ ಹೌದು ಸರ್, ಹೌದು ಸರ್. ಯಾಕಂದರೆ ಇದಕ್ಕೆ ನಿಗದಿತ ಟೈಮ್ ಇಲ್ಲ. ಈಗ ಬೇರೆ ಇಲಾಖೆ ಅಂದರೆ 8 ತಾಸು ಇರುತ್ತೆ. ಬೆಳಗ್ಗೆ 10ವರೆಗೆ ಬರ್ತೀವಿ, 5ವರೆಗೆ ಹೋಗ್ಬಿಡ್ತೀವಿ. ಬಟ್ ಇದು ಪೊಲೀಸ್ ಇಲಾಖೆಯಲ್ಲಿ ಆಗಿರೋದಿಲ್ಲ. ಬರೋದಷ್ಟೇ ಕೆಲಸ, ಹೋಗೋದು ಅದು ಎಷ್ಟು ಗಂಟೆಗೆ ಅದು ನಮ್ಗೆ ಪೊಲೀಸ್ನವ್ರಿಗೆ ಗೊತ್ತಿರೋದಿಲ್ಲ. 16 ತಾಸು ಆಗ್ಬೋದು, 15 ತಾಸು ಆಗ್ಬೋದು, ಇಲ್ಲ ಅವತ್ತಿನ ಸಿಚುವೇಶನ್ ಹೇಗಿರುತ್ತೋ ಗೊತ್ತಿಲ್ಲ, 24 ಗಂಟೆನೂ ಆಗ್ಬೋದು. ಇಂಥ ಒಂದು ಸೇವೆಯಲ್ಲಿ ನಿರ್ವಹಿಸ್ತಿರೋ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಒತ್ತಡ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಹಲವಾರು ಸಿಬ್ಬಂದಿಗಳು ಆರೋಪಗಳು ಏನಿದೆ ಅಂದರೂ ಕೂಡ ಇವತ್ತು ರಾಜ್ಯ ಪೊಲೀಸ್ ಇಲಾಖೆ ಹಲವಾರು ಬಾರಿ ಸುತ್ತಲೂ ಕೂಡ ಹೊರಡಿಸಿದೆ, ವಾರದ ರಜೆ ಕೊಡಬೇಕು ಅಂತೇಳಿ. ಆದರೂ ಕೂಡ ಇವತ್ತಿನ ಪೊಲೀಸ್ ಬಲ ರಾಜ್ಯ ಜನಸಂಖ್ಯೆಗಿಂತ ಪೊಲೀಸ್ ಬಲ ತುಂಬ ಕಡಿಮೆ ಇದೆ. ಹಾಗಾಗಿ ವಾರದ ರಜೆಗಳು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ಆರೋಪ. ಸೊ ಇದೆಲ್ಲ ವಾರದ ರಜೆಗಳು ಸಿಗದೇ ಇರೋದು, ಇವತ್ತು ಕುಟುಂಬದ ಸಂಭ್ರಮ ಆಚರಣೆಗಳಲ್ಲಿ ಅವ್ರಿಗೆ ಹೆಚ್ಚಿನ ಹೊತ್ತು ಸಿಗದೇ ಇರೋದರಿಂದ ಆಮೇಲೆ ಆಗೋದಿಲ್ಲ. ಅದ್ರ ನಂತರ ಹಲವಾರು ಕೌಟುಂಬಿಕ ಸಮಸ್ಯೆಗಳಿದೆ. ಇವತ್ತು ಕೆಲವು ಪೊಲೀಸ್ನವ್ರು ಹೇಳ್ತಾ ಇದ್ರು, ಸರ್ ನಮಗೆ ರಜೆಗಳಿಲ್ಲ, ಸರಿಯಾಗಿ ನಮ್ಮ ಮದುವೆ ನಮ್ಮ ಹೆಂಡತಿ ಮಕ್ಕಳಿಗೆ ಸಮಯ ಕೊಡೋಕ್ಕಾಗದೆ ಕೌಟುಂಬಿಕ ಸಮಸ್ಯೆಗಳು ಕೊನೆ ಹಂತಕ್ಕೆ ತಲುಪಿದೆ, ನ್ಯಾಯಾಲಯದ ಹಂತಕ್ಕೆ ತಲುಪಿದೆ, ಡಿವೋರ್ಸ್ ಆಗೋ ಹಂತಕ್ಕೆ ತಲುಪಿದೆ ಅಂತ ಕೆಲವರ ಸಮಸ್ಯೆ. ಇನ್ನು ಕೆಲವರು ಈ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯಲ್ಲಿ ಕಾರ್ಯನಿರ್ವಹಿಸಿದಂಥ ಸಿಬ್ಬಂದಿಗಳು ಕೂಡ ಕೆಲವರು ಆರೋಪ ಏನಿದೆ ಅಂದರೆ, ಇವತ್ತು ನಗರ ಡ್ಯೂಟಿ ಮಾಡಬೇಕು, ಹಗಲು ಮತ್ತು ರಾತ್ರಿ ಕರ್ತವ್ಯ ಡ್ಯೂಟಿ ಮಾಡಬೇಕಿದೆ. ಆ ಡ್ಯೂಟಿಗೆ ಟೈಮ್ ಏನಿದೆ ಅಂತಂದ್ರಿಗಿನ ಬೆಳಗ್ಗೆ 8 ಗಂಟೆಯಿಂದ ಚಾಲುವಾಗುತ್ತೆ. ಬೆಳಗ್ಗೆ 8 ಗಂಟೆ ಕರ್ತವ್ಯಕ್ಕೆ ಹಾಜರಾಗಬೇಕಂತಂದರೆ ಅವ್ರು ಬೆಳಗ್ಗೆ ಮನೇನ 6 ಗಂಟೆಗೆ ಬಿಡಬೇಕು. 6 ಗಂಟೆಗೆ ಬಿಡಬೇಕು ಅಂತಂದರೆ 5 ಗಂಟೆಗೆ ಎದ್ದೇಳಬೇಕು. ಅಲ್ಲಿಂದ ಹೋಗಿ ಅವ್ರು ಬೆಟಾಲಿಯನಿಗೆ ಹೋಗಿ ಜಾಯ್ನಿಂಗ್ ಆಗಿ ಅಲ್ಲಿಂದ ವೆಪನ್ಸ್ ತೊಗೊಂಡು ಅಗೇನ್ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೆಲಸಕ್ಕಾಗಿರ್ತಾರೋ ಅಲ್ಲಿಗೆ ಬಂದು ರಿಪೋರ್ಟಿಂಗ್ ಮಾಡ್ಕೋಬೇಕು. ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಅವರು ಇಷ್ಟೇ ಕಾರಣ, ನಾವು ಸರ್ ಬೆಳಗ್ಗೆ 6 ಗಂಟೆಗೆ ಮನೆ ಬಿಡ್ತೀವಿ, ರಾತ್ರಿ 11 ಗಂಟೆ 10ರಿಂದ 11 ಗಂಟೆ ಮನೆ ಹೋಗ್ತೀವಿ, ಹೆಂಡ್ತಿ ಮಕ್ಕಳು ನಾವು ಮುಖ ನೋಡೋಕ್ಕಾಗಲ್ಲ. ನಮ್ಮದು ಕುಟುಂಬ ಸಮಸ್ಯೆ ಬಂದಿದೆ. ಒಂದು ನಮ್ಗೆ ಇದುವರೆಗೂ ರೀಸೆಂಟ್ಲಿ ಮದುವೆ ಆಗಿದ್ವಿ ಸರ್, ಈ ಥರ ಡ್ಯೂಟಿ ಮಾಡೋದ್ರಿಂದ ನಮಗೆ ಮಕ್ಕಳ ಒತ್ತಡ ಜೀವನದಿಂದ ಮಕ್ಕಳಾಗ್ತಾ ಇಲ್ಲ ಒಂದು. ಆಮೇಲೆ ಇತ್ತೀಚೆಗೆ ಮದುವೆ ಆಗಿದ್ವಿ ಸರ್, ಹೆಂಡ್ತಿಯವರಿಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಮತ್ತು ಶ್ರೀಮತಿ ಅವರಿಗೆ ಡಿವೋರ್ಸ್ ಹಂತಕ್ಕೆ ಹೋಗಿದ್ದಾವೆ. ಇವೆಲ್ಲ ಸಮಸ್ಯೆಗಳಿದೆ ಅಲ್ಲ ಪೊಲೀಸ್ನವ್ರದ್ದು. ಇಂಥ ಸಮಸ್ಯೆಗಳನ್ನು ನಾವು ಏನಾದರೂ ಕಂಟ್ರೋಲ್ ಮಾಡಬೇಕು, ಸ್ವಲ್ಪ ಮಾನಸಿಕ ಒತ್ತಡ ಕಡಿಮೆ ಮಾಡಬೇಕು ಅಂತಂದ್ರಿಗಿನ ಮನೋವೈದ್ಯಕೀಯ ಕೌನ್ಸಿಲಿಂಗ್ ಮಾಡಿದ್ರೆ ನಿರಂತರವಾಗಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ಮಾನಸಿಕ ಒತ್ತಡ ಇದ್ದಾಗ ಏನು ದೋಸ್ತೀವಿ ಅನ್ನೋ ನಮ್ಮ ಬಾಡಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಮನೋವೈದ್ಯಕೀಯ ಸಿಬ್ಬಂದಿಗಳು ಈಗಾಗಲೇ ವೆಲ್ ಬಹುಶಃ ಡಿಪಾರ್ಟ್ಮೆಂಟ್ ವೈಸೇ ತಾವು ಹೇಳಿದಾಗೆ ಒಂದಷ್ಟು ಸೆಷನ್ಸ್ಗಳನ್ನು ಮಾಡುವುದು, ಮನೋವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸುವಂಥ ಒಂದು ನಿಟ್ಟಲ್ಲಿ ಆ ರೀತಿ ಮಾಡಬಹುದಲ್ಲ. ಈಗ ಇತ್ತೀಚೆಗೆ ವೆಲ್ ಬೀಯಿಂಗ್ ಆಫೀಸರ್ ಅಂತೇಳಿ ಕೆಲವರು ಜಿಲ್ಲಾ ಪೊಲೀಸ್ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ. ಜೊತೆಗೆ ಮನೋವೈದ್ಯಕೀಯದವ್ರನ್ನ ಕೂಡ ಕೆಲಸಕ್ಕೆ ತಗೊಂಡು ಅವರನ್ನು ಕೂಡ ಅವ್ರ ಮಾನಸಿಕ ಒತ್ತಡ ಸ್ಥೀಮತ ಏನು ಕಳ್ಕೊಂಡಿರ್ತಾರೆ ಅವ್ರಿಗೆ ನಿರಂತರವಾಗಿ ಕೌನ್ಸಿಲಿಂಗ್ ತೆಗೆದುಕೊಂಡು ಅವ್ರಿಗೆ ಮಾನಸಿಕ ಧೈರ್ಯ ತುಂಬಿದಾಗ, ಯಾಕಂದ್ರೆ ನೀವೇ ಹೇಳ್ತಾ ಇದ್ರಿ ಕೆಲಸದ ಒತ್ತಡ ಇರುತ್ತೆ, 8 ಅವರ್ 9 ಅವರ್ ಅಂತ ಟೈಮಿಂಗ್ಸ್ ಇರಲ್ಲ. ಅಂಥದ್ರಲ್ಲಿ ತಾವು ಬಿಡು ಮಾಡಿಕೊಂಡು ಕ್ಲಿನಿಕ್ಕಿಗೆ ಹೋಗಿ ಮಾನಸಿಕ ಒತ್ತಡಕ್ಕೆ ತಮ್ಮನ್ನು ತಾವು ತೋರಿಸ್ಕೊಳ್ಳುವಂಥ ಒಂದು ಸಮಯ ಕೂಡ ಸಾಧ್ಯನೇ ಇಲ್ಲ ಸರ್. ಹಾಗಾಗಿ ಡಿಪಾರ್ಟ್ಮೆಂಟ್ನಲ್ಲೇ ಅಂಥ ಒಂದು ವ್ಯವಸ್ಥೆ ಇದ್ರೆ ಬಹುಶಃ ಅನುಕೂಲ ಆಗುತ್ತೆ. ಮಾಡಲೇಬೇಕು ಸರ್. ಯಾಕಂದರೆ ಇವತ್ತು ಪೊಲೀಸ್ ಇಲಾಖೆ ಶ್ರಮಿಸ್ತಿರೋದೇ ಸಾರ್ವಜನಿಕರಿಗಾಗಿ. ಇವತ್ತು ಸುಭಿಕ್ಷವಾಗಿದ್ದೀವಿ, ರಾತ್ರಿ ಮನೇಲಿ ಮಲಗ್ತಾ ಇದೀವಿ ಅಂದರೆ ಆ ಪೊಲೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ನಾವು ಮಲಗ್ತಾ ಇದ್ದೀವಿ. ಸೊ ಅವರು ಸಿಬ್ಬಂದಿಗಳು ಏನಿದ್ದಾರೆ, ಕೆಳ ಸಿಬ್ಬಂದಿಗಳು, ಅವರು ಯೋಗಕ್ಷೇಮ, ಅವರ ಪ್ರತಿಯೊಂದು ಕಷ್ಟದಲ್ಲಿ ನಾವು ಸಾರ್ವಜನಿಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವ್ರ ನೆರವಿಗಿದ್ದಾಗ ಮಾತ್ರ ಅದು ಒಂದು ಮನುಷ್ಯತ್ವ ಮಾನವೀಯತೆಯಾಗಿ ಇರುತ್ತೆ ಸರ್. ಪ್ರತಿಯೊಂದನ್ನು ನಾವೀಗ ದುರ್ನಡತೆ ತೋರ್ತಾ ಇದ್ದಾರೆ, ಪೊಲೀಸ್ನವರು ಕರ್ತವ್ಯ ಲೋಪ ಮಾಡ್ತಾ ಇದ್ದಾರೆ, ದುರ್ನಡತೆ ತೋರ್ತಾ ಇದ್ದಾರೆ. ಹಾಗಂತೇಳಿ ರಾಜ್ಯ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ಮಾಡ್ತಾ ಇಲ್ಲ. ಕೆಲವು ಪ್ರತಿಯೊಂದು ಸಂಸ್ಥೆಯಲ್ಲಿ ಪ್ರತಿಯೊಂದು ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಇಲಾಖೆ ಇರ್ಬೋದು, ಎಲ್ಲ ಕಡೆನೂ ದುರ್ನಡತೆ ಇದ್ದೇ ಇರುತ್ತೆ. ಹಾಗಂತೇಳಿ ಈಗ 100 ಜನದಲ್ಲಿ 10 ಜನ ಮಾಡಿತು ಅಂತಂದ್ರೆ 100 ಜನನು ನಾವು ಕೆಲವೊಮ್ಮೆ ಸಂಶಯಾಸ್ಪದ ಅನ್ನೋ ಲೆಕ್ಕ ಹೇಳಕ್ಕಾಗಲ್ಲ. ಬಟ್ ಜನ ನೋಡಿ, ಎಸ್ ಸರ್, ನೋಡಿಗರಿಗೆ ಆ ಥರ ಅನಿಸುತ್ತೆ. ಬಟ್ ಹಾಗಂತೇಳಿ ಇರೋ 100 ಜನದಲ್ಲಿ ಎಲ್ಲರೂ ಕಳ್ಳರಾಗಕ್ಕೆ ಸಾಧ್ಯ ಇಲ್ಲ. 5ರಿಂದ 10 ಜನದ ಮಾಡುವಂಥ ದುರ್ನಡತೆ ಇಲಾಖೆಯಲ್ಲಿ ಒಂದು ಅಪಕೀರ್ತಿ ತರ್ತಾ ಇದೆ. ಸೊ ಕೆಟ್ಟ ಹೆಸರು ತರ್ತಾ ಇದೆ. ಹಾಗಾಗಿ ಅವರ ಮಾನಸಿಕ ಸ್ಥಿಮಿತ ಮತ್ತು ಎಲ್ಲ ರೀತಿಯ ಒತ್ತಡಗಳನ್ನು ಕಡಿಮೆ ಮಾಡೋದಕ್ಕೆ ಹೆಚ್ಚಿನ ಶ್ರಮ ನಾವು ಅಂದರೆ ಬಹುಮುಖ್ಯವಾಗಿ ಈಗ ಪೊಲೀಸರ ಒಂದು ಮಾನಸಿಕ ಒತ್ತಡ ಅಥವಾ ಪ್ರೆಷರನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಕೆಲಸದ ಅವಧಿ ಏನಿದೆ ಅದನ್ನು ಮರುಪರಿಶೀಲಿಸುವ ಅಗತ್ಯ ಖಂಡಿತವಾಗಿಯೂ ಇದೆ ಸರ್. ಯಾಕಂದರೆ ತಮಗೆ ಈಗ ಪ್ರಸ್ತುತದ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ 6 ಕೋಟಿಗೂ ಅಧಿಕ ಮೇಲಿದೆ.
ಆದರೆ ಪೊಲೀಸ್ ಬಲ ಇವತ್ತು ರಾಜ್ಯದಲ್ಲಿ 1,15,000 ಪೊಲೀಸ್ ಬಲ ಇರೋದು. 6 ಕೋಟಿ ಜನಸಂಖ್ಯೆಗೆ 1,15,000 ಜನ ಯಾವುದಕ್ಕೆ ಸರಿ ಹೊಂದುತ್ತಾರೆ? ಸೊ ಪೊಲೀಸ್ ಬಲ ಬೇಕು. ಯಾಕಂದರೆ ಈಗ 1992, 93ನಲ್ಲಿರುವಂಥ ಜನಸಂಖ್ಯೆಗೆ ಆಧಾರಿತವಾಗಿ ಪ್ರತಿ ಪೊಲೀಸ್ ಠಾಣೆಗಳಿಗೆ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಹುದ್ದೆಗಳ ಮಂಜೂರಾತಿ ಕೊಟ್ಟಿದೆ. ಒಂದು ಠಾಣೆಗೆ 50ರಿಂದ 60 ಜನ ಇರ್ಬೋದು, ಒಂದೊಂದು ಠಾಣೆಗೆ 90 ಜನ ಕೊಟ್ಟಿರ್ಬೋದು. ಬಟ್ ಆದರೂ ಕೂಡ ಈಗಿನ ಜನಸಂಖ್ಯೆಗೆ ಆ ಪೊಲೀಸ್ ಬಲ ಕೆಲಸ ಮಾಡೋ ಕಷ್ಟ ಇದೆ. ಸೊ ಹಾಗಾಗಿ ಕಾಲಕಾಲಕ್ಕೆ ಪೊಲೀಸ್ನ ನೇಮಕಾತಿಗಳಾಗಬೇಕು. ನಂತರದಲ್ಲಿ ಈಗಿರೋ ಪೊಲೀಸ್ ಪ್ರತಿ ಠಾಣೆಗಿರುವಂಥ ಪೊಲೀಸ್ ಬಲ ಈಗೇನು 1,15,000 ಅದನ್ನು ಹೆಚ್ಚು ಮಾಡಬೇಕು. ಈಗಿನ ಜನಸಂಖ್ಯೆ ಆಧಾರಿತವಾಗಿ ಪೊಲೀಸ್ ಬಲನ ಹೆಚ್ಚು ಮಾಡಬೇಕು. ನಂತರದಲ್ಲಿ ಹಲವಾರು ಪೊಲೀಸರು ಬೇಡಿಕೆ ಇದೆ. ನಮ್ಮ ಪ್ರಾಧಿಕಾರಕ್ಕೂ ಹಲವಾರು ಬಾರಿ ಒಂದು ಮನವಿ ಕೊಟ್ಟಿದ್ದಾರೆ. 7 ಕೋಟಿ ಕನ್ನಡಿಗರಿದ್ದೀವಿ ಅಂತ. ಸೊ ಪೊಲೀಸ್ ಇಲಾಖೆಯಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಕೂಡ ಇನ್ನೂ ಬಲ ಹೆಚ್ಚಾಗಬೇಕು. ಈಗ ಹಂಗೆ ನೋಡ್ಬೇಕಂತಂದ್ರೆ ಒಬ್ಬ ಕಾನ್ಸ್ಟೇಬಲ್ ಕನಿಷ್ಠ ಏನಂದ್ರೆ ಕೂಡ 2,000 3 ಸಾವಿರ ಜನಕ್ಕೆ ಅಥವಾ 4,000 ಜನಕ್ಕೆ ಒಬ್ಬ ಪೊಲೀಸ್ ಅನ್ನೋ ಲೆಕ್ಕದಲ್ಲಿದೆ. ಸೊ ಇದು ಹೆಚ್ಚಾಗಬೇಕು ಸರ್. ಪೊಲೀಸ್ ಸಿಬ್ಬಂದಿ ಕೊರತೆ ಇದೆ. ಆ ಕೊರತೆ ಅನ್ನೋದಕ್ಕಿಂತ ಆಗಿನ ಜನಸಂಖ್ಯೆಗೆ ಆಧಾರಿತವಾಗಿ ಮಾಡಿರೋಂಥದ್ದನ್ನು ಈಗಿನ ಜನಸಂಖ್ಯೆ ಜನಗಣತಿ ಆಧಾರಿತವಾಗಿ ಪೊಲೀಸ್ ಬಲನ ಹೆಚ್ಚಿಸಬೇಕು. ಆ ನಂತರದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಹಲವಾರು ಮನವಿಗಳು ಏನಂತಂದ್ರಿಗಿನ, ಸ್ವಾಮಿ ಈಗ ಪೊಲೀಸ್ ಬಲ ಒಂದು ಕಡಿಮೆ ಇದೆ, ಅದಾಯಿತು, ತುರ್ತು ಸೇವೆ ನಾವು ಮಾಡಲೇಬೇಕಿದೆ, ಪೊಲೀಸ್ ಬಲ ಹೆಚ್ಚಿದ್ರು ಕಡಿಮೆ ಇದ್ರು ಮಾಡೇ ಮಾಡ್ತೀವಿ. ಆದರೆ ಈಗಿನ ಪೊಲೀಸ್ ಕರ್ತವ್ಯದ ಸಮಯ 14ರಿಂದ 15 ತಾಸು ಆಗ್ತಾಯಿದೆ. ಕೆಲವೊಮ್ಮೆ ತುರ್ತು ಪರಿಸ್ಥಿತಿ ತುರ್ತು ಸ್ಥಿತಿಯಲ್ಲಿ ಇದು 11 ದಿನನೂ ಆಗ್ಬೋದು, ಮರ್ತು ಮಾಡಲೇಬೇಕು, ಅನಿವಾರ್ಯ. ಹೌದು. ಸೊ ಹಾಗಾಗಿರೋದ್ರಿಂದ ನಮಗೆ ABC 3 ಶಿಫ್ಟಲ್ಲಿ ಕೆಲಸ ಕೊಡಿ, 8 ಅವರ್ಸ್ಗೊಮ್ಮೆ 8 ಗಂಟೆಗೆ ಒಂದು ಶಿಫ್ಟ್ ಥರ ಮಾಡಿದ್ರೆ ಈಗಿನ ಸ್ಟ್ರೆಸ್ ಕಡಿಮೆ ಆಗ್ತದೆ. ನಾವು ಕೆಲಸ ಮಾಡೋದಕ್ಕೆ ಬದಲಾವಣೆ 8 ಹೌದು. ಅಂದರೆ ಫಸ್ಟ್ ಶಿಫ್ಟು, ಜನರಲ್ ಶಿಫ್ಟು, ಸೆಕೆಂಡ್ ಶಿಫ್ಟ್ ಅಂತ. ಎಸ್ ಸರ್, 3 ಶಿಫ್ಟಲ್ಲಿ ಕೊಡಿ. ಅಂದರೆ 8 3 24 ಅಂದರೆ 24 ಗಂಟೆಗೆ 8 ತಾಸಿಗೆ ಒಂದು ಶಿಫ್ಟ್ನ ಕೊಡಿ. 1 ಅವರ್ ಎಕ್ಸ್ಟ್ರಾ ಮಾಡಿ ಅಂದ್ರು ಯಾರು ಬೇಜಾರು ಮಾಡಲ್ಲ. 8 ಅವರ್ ಇಲ್ಲ ಅಂತಂದ್ರೆ 9 ಅವರೇ ಮಾಡೋಣ. ಅದನ್ನ ಡಿವೈಡ್ ಮಾಡಿ ಸರ್. ಈಗ 14-15 ತಾಸು ಇದೆ. ಕೆಲವು ಆರೋಪಗಳು 14-15 ತಾಸು ಮಾಡೋಣ. ಅದಕ್ಕೆ ತಕ್ಕಂಗೆ ಏನಾದರೂ ಭತ್ಯೆ ಕೊಡ್ತೀರಾ, ಓವರ್ ಟೈಮ್ ಅಂತ ಏನು ಕೊಡ್ತೀರಾ? ಕೊಡಲ್ಲ. ಕೊಡಲ್ಲ. ಸೊ ಹಂಗೆ ಅದನ್ನು ಕೊಡಲ್ಲ ಅಂದಮೇಲೆ ನಾವು ಆದರೂ ಸೇವೆ ಸಲ್ಲಿಸ್ತಾ ಇದ್ದೀವಿ, ಮಾಡೋಣ. ಆದರೆ ನಮ್ಗೆ ABC ಶಿಫ್ಟಲ್ಲಾದರೂ ಕೊಡಿ. ಈಗ ಕೆಳಹಂತದ ಈಗ ಪೊಲೀಸ್ ಸಿಬ್ಬಂದಿಗಳು ಮೇಲಧಿಕಾರಿಗಳಿಗಿಂತನೂ ಕೂಡ ಅವರ ಎದುರಿಸುವಂತಹ ಒಂದಷ್ಟು ಪ್ರೆಷರ್ಗಳು ಭಿನ್ನವಾಗಿರುತ್ತಾ, ಹೇಗೆ ಸರ್? ಇದ್ದೇ ಇರುತ್ತೆ ಸರ್. ಕೆಳ ಸಿಬ್ಬಂದಿಗಳು ಮತ್ತು ಹಿರಿಯ ಅಧಿಕಾರಿಗಳು ಅಂದ ಮೇಲೆ ಒಂದಿಷ್ಟು ಭಿನ್ನಾಭಿಪ್ರಾಯ ಅಧಿಕಾರಿಗಳಿಗಿಂತಲೂ ಎಷ್ಟು ಭಿನ್ನ ಆಗಿರುತ್ತೆ ಅಂತ ಕೆಳಹಂತದ ಸರ್. ಯಾಕಂದರೆ ಎಕ್ಸಿಕ್ಯೂಟಿವ್ ಮತ್ತು ಸಾರ್ವಜನಿಕ ವಲಯದಲ್ಲಿ ಸಿಬ್ಬಂದಿಗಳೇ ಹೆಚ್ಚಿನ ಕೆಲಸ ಮಾಡಬೇಕಾಗಿರುತ್ತೆ. ಅಧಿಕಾರಿಗಳು ಘಟನೆ ಗಂಭೀರವಾದಾಗ ಮಾತ್ರ ಭೇಟಿ ಕೊಡುವಂಥದ್ದು, ಸ್ಥಳಕ್ಕೆ ಬರುವಂಥ ಕೆಲಸ. ಉಳಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರೊಂದಿಗೆ 24 ಗಂಟೆಗಳ ಕಾಲ ಕೆಳಹಂತದ ಸಿಬ್ಬಂದಿಗಳೇ ಕಾರ್ಯನಿರ್ವಹಿಸ್ತಿರೋದು. ಈಗ ತಾವು ಹೇಳ್ತಾ ಇದ್ರು ಒಂದಷ್ಟು ಮಾನಸಿಕ ಸ್ಥಿರತೆಯನ್ನು ತರಬೇಕು ಅಂತಂದ್ರೆ ಡಿಪಾರ್ಟ್ಮೆಂಟ್ನಲ್ಲೇ ಆಗಬೇಕು ಅಂತ. ಅಂದ್ರೆ ಈ ಕೌನ್ಸಿಲಿಂಗು ಅಥವಾ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಂಥ ಒಂದು ಪ್ರಯತ್ನಗಳು. ಸೊ ಇದೆಲ್ಲವೂ ಕೂಡ ನಾವು ನೋಡ್ತಾ ಹೋದ್ರೆ ಬಹುಶಃ ಅಂಥ ಪ್ರಯತ್ನಗಳಾಯಿತು ಅಂತಂದ್ರೆ ಡಿಪಾರ್ಟ್ಮೆಂಟಲ್ಲಿ ದಕ್ಷತೆ ಮತ್ತಷ್ಟು ಹೆಚ್ಚಾಗಬಹುದು ಅಂತ ನಿರೀಕ್ಷೆ ಮಾಡಬಹುದಾ? ಖಂಡಿತವಾಗೂ ಸರ್. ಕೆಳ ಸಿಬ್ಬಂದಿಗಳು ಹೆಚ್ಚಿನದು ಏನು ಬಯಸ್ತಾರೆ ಸರ್? ಹಿರಿಯ ಅಧಿಕಾರಿಗಳು ನಮ್ಮನ್ನು ಮನೆ ಮಕ್ಕಳ ಥರನೋ ಒಂದು ಕುಟುಂಬದ ಥರನೋ ಟ್ರೀಟ್ ಮಾಡಬೇಕು ಅನ್ನೋದು ಒಂದು ಮುಖ್ಯವಾಗಿ ಉದ್ದೇಶ ಇರುತ್ತೆ. ನಾವು ಮನುಷ್ಯರೇ, ನೀವು ಮನುಷ್ಯರೇ, ಸಮಾನವಾಗಿ ನೋಡಿ ಅನ್ನೋದು ಒಂದು ಇದ್ದೇ ಇರುತ್ತೆ. ಅಷ್ಟು ಬಿಟ್ಟರೆ ಏನಿರೋದಲ್ಲ. ತಾರತಮ್ಯ ಬೇಡ. ಇವತ್ತು ಒಂದು ಆರ್ಟಿಕಲ್ ನೋಡಿದ್ವಿ ನಾವು ಇತ್ತೀಚೆಗೆ, ಬಹುತೇಕ ಇದೆ ಸರ್, ಬಹುತೇಕ ಇದೆ. ಇವತ್ತು ಇತ್ತೀಚೆಗೆ ಒಂದು ಆರ್ಟಿಕಲ್ ನೋಡಿದೆ, ಯಾರೋ ಒಬ್ಬ ಕಾನ್ಸ್ಟೇಬಲ್ ಹೋಗಿ ರಿಸೈನ್ ಮಾಡ್ತಾನೆ, 25ರಿಂದ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ. ಅದು ಹೋಗಿ ರಿಸೈನ್ ಮಾಡ್ತಾನೆ, ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಹೋಗಿ ರಾಜೀನಾಮೆ ಸಲ್ಲಿಸ್ತಾನೆ. ಯಾಕ್ರಿ ನೀವು ಇಲಾಖೆ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದೆಲ್ಲ, ಯಾಕೆ ರಿಸೈನ್? ಸರ್, ನಾನು ರಿಸೈನ್ ಮಾಡೋದಕ್ಕೆ ಕಾರಣ ಏನಿಲ್ಲ. ನಾನೀಗ ರಿಸೈನ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ 2ರಿಂದ 3 ತಾಸುಗಳ ಕಾಲ ನಿಂತ್ಕೊಂಡಿದ್ದೀನಿ. ಈ ವ್ಯತ್ಯಾಸ ಏನಿದೆಯಲ್ಲ ಸರ್, ಈ ತಾರತಮ್ಯ ನೀತಿ ಇದೆಯಲ್ಲ, ಈ ತಾರತಮ್ಯ ನೀತಿಗೆ ಮನನೊಂದು ರಾಜೀನಾಮೆ ಸಲ್ಲಿಸ್ತಾ ಇದ್ದೀನಿ ಅಂತ ಒಂದು ಆರ್ಟಿಕಲ್ ಬಂದಿತ್ತು ಪತ್ರಿಕೆಯಲ್ಲಿ. ಸೊ ಇದು ನಡೀತಾ ಇರೋವಂಥ ವಾಸ್ತವಗಳು. ಇವತ್ತು ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯ ಸಿಬ್ಬಂದಿಗಳೊಂದಿಗೆ ಪರಸ್ಪರ ಗೌರವಗಳನ್ನು ಕೊಟ್ಕೊಂಡು ಅವರ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಿ ಅವರ ಕಷ್ಟ ನೋವುಗಳಿಗಿನ್ನ ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಾಗ ಈ ಎಲ್ಲ ದುರ್ನಡತೆಗಳು ಇವೆಲ್ಲವೂ ತಪ್ಪುತ್ತೆ ಸರ್. ಬಹುಶಃ ಎಷ್ಟೋ ಮಂದಿ ಮಾನಸಿಕ ಒತ್ತಡ ತಮಗಾಗ್ತಾ ಇರುವಂಥ ಪ್ರೆಷರ್ ಹೇಳ್ಕೊಳ್ಳೋದಕ್ಕೆ ತುಂಬ ಹಿಂಜರಿತಾರ? ಖಂಡಿತವಾಗಿ ಹಿಂಜರಿತಾರೆ ಸರ್. ಯಾಕಂದರೆ ಹಿರಿಯ ಅಧಿಕಾರಿಗಳು ಇವತ್ತು ಕೆಲವರು ಇದ್ದಾರೆ, ತುಂಬ ದಕ್ಷರಿದ್ದಾರೆ, ಪ್ರಾಮಾಣಿಕರಿದ್ದಾರೆ. ಇವತ್ತು ಆ ಸಿಬ್ಬಂದಿಗಳನ್ನು ತಮ್ಮ ಕುಟುಂಬದವರಂತೆ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಸಂದರ್ಭಕ್ಕೂ ಕಷ್ಟ ನೋವಿಗೆ ಆಗ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಹಿರಿಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳಿಗೆ ಅಷ್ಟೇ ಪ್ರೀತಿ ಗೌರವವನ್ನು ಕೊಟ್ಟಾಗ ಇಲಾಖೆ ನೀವು 14 ತಾಸು 15 ತಾಸು ಮಾಡಿಸಿದ್ರು ಕೂಡ ಮಾಡೋದಕ್ಕೆ ರೆಡಿ ಅಂತ ಸಿಬ್ಬಂದಿಗಳು ಕೂಡ ದಕ್ಷರಿದ್ದಾರೆ.
ಈಗ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ನಿಟ್ಟಿನಲ್ಲಿ ಇಮೇಲು ಅಥವಾ ನಾವು ಆರಂಭದಲ್ಲಿ ಮಾತಾಡ್ತಿದ್ವಿ ಒಂದಷ್ಟು ಪೋಸ್ಟ್ ಕೊರಿಯರ್ ಮಾಡುವಂಥದ್ದು ಬಹುಶಃ ಎಷ್ಟು ಪರಿಣಾಮಕಾರಿಯಾಗಿ ಇದು ಸಾಧ್ಯ ಆಗುತ್ತೆ ಕರ್ತವ್ಯ ನಿಭಾಯಿಸಲಿಕ್ಕೆ ನಿಮಗೆ? ಸರ್ ಖಂಡಿತವಾಗಿ ಈಗ ಇಮೇಲು ಮತ್ತು ಪೋಸ್ಟ್ ಯಾಕೆ ಮಾಡಿದ್ದೀವಿ ಅಂತಂದರೆ ಅದು ಪ್ರಾಧಿಕಾರ ಮಾಡಿದೆ ಅಂದರೆ ಸಾರ್ವಜನಿಕರಿಗೆ ಎಲ್ಲೋ ದೂರದಿಂದ ಬಂದು ಅದಕ್ಕಾಗಿ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಇಲ್ಲಿ ರೂಮ್ ಸ್ಟೇ ಮಾಡಿ ಇದ್ದು ಆರ್ಥಿಕ ಹೊರೆ ಅನುಭವಿಸೋದಕ್ಕಿಂತ ನೀವು ಅಲ್ಲಿಂದನೇ ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಇವತ್ತು ಒಂದು ದೂರನ್ನು ಅಲ್ಲೇ ಪತ್ರಿಕೆ ಅಲ್ಲಿ ತಮ್ಮ ಪೇಪರಲ್ಲಿ ಅವ್ರು ದೂರ ಬರೆದು ಒಂದು ಫೋಟೋ ಹೊಡೆದು ಇಮೇಲ್ ಮುಖಾಂತರ ಕಳಿಸಿದ್ರೆ ವಿತಿನ್ ಮಿನಿಟಲ್ಲಿ ನಮಗೆ ರೀಚ್ ಆಗಿರುತ್ತೆ. ಇಂಥ ವ್ಯವಸ್ಥೆ ಸಾರ್ವಜನಿಕರಿಗೆ ಆರ್ಥಿಕ ಹೊರೆ ಮತ್ತು ಒಂದು ಸಮಯ ವ್ಯರ್ಥ ಆಗೋದನ್ನು ತಪ್ಪಿಸೋದಕ್ಕಾಗಿ ನಾವು ಇಮೇಲ್ ಮತ್ತು ಪೋಸ್ಟ್ಗಳ ಅವಕಾಶನ ಕೊಟ್ಟಿದೆ. ಸಾರ್ವಜನಿಕರು ಪ್ರಾಧಿಕಾರಕ್ಕೆ ತಮಗೆ ಸಲ್ಲಿಸುವಂಥ ಒಂದಷ್ಟು ಕುಂದುಕೊರತೆಗಳು ಎಷ್ಟು ನೈಜವಾಗಿರುತ್ತೆ ಅಂತ ಅನ್ಸುತ್ತೆ ಸರ್? ಆ ಥರ ಹೇಳಬೇಕು ಅಂತಂದ್ರೆಗಿನ ಜಿನೇನ್ ಪ್ರಕರಣಗಳೂ ಇದೆ, ನೈಜ ಪ್ರಕರಣಗಳು ಇದೆ. ಕೆಲವು ಪ್ರಕರಣಗಳನ್ನು ಕೆಲವು ವ್ಯಕ್ತಿಗಳು ನಿರಂತರವಾಗಿ ಸಲ್ಲಿಸಿದಂಥ ದೂರುಗಳನ್ನು ನೋಡಿದಾಗ ಕೆಲವು ವೈಯಕ್ತಿಕ ಲಾಭಕ್ಕಾಗಿ ಇನ್ನೊಬ್ಬರನ್ನ ಎದುರಿಸುವಂಥ ಪ್ರಕರಣಗಳಿಗೂ ಬರ್ತಾ ಇದೆ. ಇದೆ ಪ್ರಕರಣಗಳಲ್ಲಿ ಕಂಡು ಬರ್ತಾ ಇದೆ, ಕೆಲವು ಪ್ರಕರಣಗಳಲ್ಲಿ ಕಂಡು ಬರ್ತಾ ಇದೆ. ಕೆಲವು ಜಿನೇನಂಥ ಪ್ರಕರಣಗಳನ್ನು ನಾವೇ ಖುದ್ದಾಗಿ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ವರದಿಯಾದ ಅನುಸಾರವಾಗಿ ಅಂಥ ವಿಕ್ಟಿಮ್ ಸಂತ್ರಸ್ತರು ಯಾರಿದ್ದಾರೋ ಅವರನ್ನು ನಾವು ಪತ್ತೆ ಹಚ್ಚಿ ಅವರಿಗೆ ಮನವರಿಕೆ ಮಾಡಿ ಈ ಥರ ಪ್ರಾಧಿಕಾರ ಇದೆ ನೀವು ದೂರು ಸಲ್ಲಿಸಿ ಅಂತಂದ ಸಂದರ್ಭದಲ್ಲಿ ಬಂದು ಒಂದು ಎರಡು ವಿಚಾರಣೆ ಕೈಗೊಂಡು ನಂತರದಲ್ಲಿ ನಾವು ಹಲವಾರು ಬಾರಿ ನೋಟಿಸ್ ಕೊಟ್ಟು ಖುದ್ದಾಗಿ ಫೋನ್ ಮಾಡಿದ್ರು ಕೂಡ ಬಂದಿಲ್ಲ. ಬಾರದೇ ಇರೋದ್ರಿಂದ ನಂತರದಲ್ಲಿ ವಿಡ್ರಾ ಅರ್ಜಿಗಳು ಆ ಕೇಸನ್ನು ಹಿಂಪಡೆಯೋದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇಂಥ ಪ್ರಕರಣಗಳು ಕೂಡ ಒಂದು ನ್ಯಾಯ ನೀಡುವಂಥ ಸಂದರ್ಭದಲ್ಲಿ ಇಂಥ ಪ್ರಕರಣಗಳನ್ನು ವಾಪಸ್ ತೆಗೆಯೋದ್ರಿಂದ ಎಲ್ಲ ಒಂದು ರೀತಿ ಒಂದು ಬೇಜಾರಿನ ಸಂಗತಿ ಆಗ್ತದೆ. ಯಾಕಂದರೆ ಇವತ್ತು ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಕರಣ ಜಿನೇನ್ ಪ್ರಕರಣಗಳನ್ನು ವಾಪಸ್ ತಗೊಳ್ಳೋದಂಥ ಸಂದರ್ಭಗಳೇನಿದೆಯಲ್ಲ ಇದು ಎಲ್ಲೋ ನಮಗೂ ಬೇಜಾರಿನ ಸಂಗತಿ. ಹಲವಾರು ಪ್ರಕರಣಗಳು ಎಲ್ಲ ರೀತಿ ಈಗ ಸಾರ್ವಜನಿಕರು ದೂರು ಸಲ್ಲಿಸ್ತಾರೆ. ಕೆಲವು ಪ್ರಕರಣಗಳಲ್ಲಿ ಹೇಗಿದೆ ಅಂದರೆ ಈಗಿನ ಆರೋಪಿ ಯಾರನ್ನದೇ ಹೆಸರಿರೋದಿಲ್ಲ. ಇಂಥ ಪೊಲೀಸ್ ಸ್ಟೇಷನ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂದಾಗ ನಾವು ಪೊಲೀಸ್ ಠಾಣೆ ವಿರುದ್ಧ ತಮ್ಮ ಹೆಸರನ್ನ ಉಲ್ಲೇಖ ಮಾಡಿ ಖಂಡಿತವಾಗಿ ಅಥವಾ ಸುಮ್ಮನೆ ಇನ್ವೆಸ್ಟಿಗೇಷನ್ ಅದು ಇದು ಅಂತ ಮುಂದೆ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೆ ಸರ್ ನೋಂದಾಯಿಸಿರೋದಿಲ್ವಾ ಅಂತ? ಹಾಗೇನಿಲ್ಲ. ಪ್ರಕರಣ ಅಂದರೆ ದೂರು ಸಲ್ಲಿಸಬೇಕು ಅಂತಂದರೆ ಯಾವ ವ್ಯಕ್ತಿ ನಿಮಗೆ ದುರ್ನಡತೆ ಮಾಡಿದಾನೆ, ಹಲ್ಲೆ ಮಾಡಿದ್ದಾನೆ, ಆತನ ಹೆಸರು ಡೆಸಿಗ್ನೇಷನ್ನ ಸ್ಪೆಸಿಫಿಕ್ ಆಗಿ ನಮೂದು ಮಾಡಿದಾಗ ಮಾತ್ರ ಅದರ ಮೇಲೆ ಕ್ರಮ ಕೈಗೊಳ್ಳೋಕ್ಕಾಗುತ್ತೆ. ಕೆಲವ್ರು ಮಾಡ್ತಾ ಇದ್ದಾರೆ, ಕೆಲವರಿಗೆ ಮಾಹಿತಿ ಕೊರತೆ ಇರ್ಬೋದು, ಹೇಗೆ ದೂರು ಸಲ್ಲಿಸಬೇಕು ಅನ್ನೋದು ಕೂಡ ಮಾಹಿತಿ ಕೊರತೆ ಇರ್ಬೋದು. ಕೆಲವು ಪ್ರಕರಣಗಳಲ್ಲಿ ಅವರ ವೈಯಕ್ತಿಕ ಏನೋ ಇರ್ಬೋದು. ಆ ಒಂದು ಪ್ರಕರಣಗಳು ಕೂಡ ನಮ್ಮಲ್ಲಿ ಹಲವಾರು ದೂರು ಸಲ್ಲಿಸಿದಂಥದ್ದು ಅಸ್ಪಷ್ಟ ಮಾಹಿತಿಗಳಿದೆ. ಈ ಕೆಲವೊಂದು ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳೇ ಇರೋದಿಲ್ಲ, ನಾಮಕಾವಸ್ಥೆಗೆ ಒಂದು ದೂರು. ಈ ಥರದ ಹಲವಾರು ವಿಭಿನ್ನ ದೂರುಗಳನ್ನು ನಾವು ಪ್ರತಿನಿತ್ಯ ನೋಡ್ತಾನೆ ಇದ್ದೀವಿ ಸರ್. ಗ್ರಾಮೀಣ ಭಾಗದಲ್ಲಿ KSPCA ಅಂದರೆ ಒಂದು ಪ್ರಾಧಿಕಾರ ಗ್ರಾಮೀಣ ಭಾಗವನ್ನು ತಲುಪಬೇಕು ಅಂತಂದಾಗ, ಪರಿಣಾಮಕಾರಿಯಾಗಿ ತಲುಪಬೇಕು ಅಂತಂದಾಗ ಇವತ್ತಿನ ಒಂದು ಡಿಜಿಟಲ್ ಯುಗದಲ್ಲಿ ಆ ಡಿಜಿಟಲ್ ಯುಗದಲ್ಲಿಯೂ ಕೂಡ ಒಂದು ಪರಿಣಾಮಕಾರಿಯಾಗಿ ಅವರನ್ನು ತಲುಪೋದು ಹೇಗೆ ಅಂತ ಸರ್? ಹೆಚ್ಚಿನದಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ಜನಗಳಿಗೆ ಅವೇರ್ನೆಸ್ ಮೂಡಿಸಬೇಕು. ಈಗ ನಾನು ಪ್ರಾಧಿಕಾರಕ್ಕೆ ಬಂದ ನಂತರ ಅಲ್ಲಿಂದ ನಾನು ವೈಯಕ್ತಿಕ ಖಾತೆಗಳ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಘಟನೆಗಳನ್ನಾಗಿರ್ಬೋದು, ಪ್ರತಿ ಕಾರ್ಯಗಳನ್ನಾಗಿರ್ಬೋದು ಸಾರ್ವಜನಿಕರಿಗೆ ತಲುಪಿಸ್ತಾ ಇದ್ದೀವಿ. ಜೊತೆಗೆ ಇದು ನನ್ನ ವೈಯಕ್ತಿಕ. ಅದಾದ ನಂತರ ಅಧಿಕೃತವಾಗಿ ಮಾಡಬೇಕಾಗಿರೋದು ಏನಂದ್ರೆಗಿನ ಈಗ 2019ರಿಂದ ಇಲ್ಲಿ ತನಕ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸದಸ್ಯರ ನೇಮಕಾತಿ ಇಲ್ಲ. ಈಗ ಸದಸ್ಯರ ನೇಮಕಾತಿ ಆಯಿತು ಅಂದರೆ ಆಯಾ ಜಿಲ್ಲಾ ಮಟ್ಟದ ಸದಸ್ಯರುಗಳು ಮತ್ತು ಅಧ್ಯಕ್ಷರು ಒಂದು ಜಿಲ್ಲಾಧಿಕಾರಿಗಳೇ ಅಲ್ಲಿನ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರದ ಅಧ್ಯಕ್ಷರಿರ್ತಾರೆ. ಸದಸ್ಯ ಕಾರ್ಯದರ್ಶಿಯಾಗಿ ಆಯಾ ಜಿಲ್ಲಾ SP ಸದಸ್ಯ ಕಾರ್ಯದರ್ಶಿ ಇರ್ತಾರೆ. ಒಬ್ಬ ರಿಟೈರ್ಡ್ AC ದರ್ಜೆ ಅಧಿಕಾರಿಗಳು ಒಬ್ಬರು ಮೆಂಬರ್ ಇರ್ತಾರೆ, ಒಬ್ಬರು ಸಿವಿಲ್ ಸೊಸೈಟಿದ ಮೆಂಬರ್ ಇರ್ತಾರೆ. ಸೊ ಈ ಒಂದು ಜಿಲ್ಲಾ ಪ್ರಾಧಿಕಾರದ ಮುಖಾಂತರವಾಗಿ ಆಯಾ ಜಿಲ್ಲೆಯಲ್ಲಿ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಆ ಉದ್ದೇಶ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕಿದೆ, ಈಗಾಗಲೇ ಚಿಂತನೆಯಲ್ಲಿದೆ. ಈಗ ಸದಸ್ಯರ ನೇಮಕಾತಿ ಆದ ತಕ್ಷಣವೇ ಕೈಗೊಳ್ತೀವಿ ಅದು ಜಾಗೃತಿ. ಅದರ ಜೊತೆಗೆ ಒಂದು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದವರು ಅವರು ನಡೆಯುವ ಕಾನೂನು ಜಾಥಾ, ಕಾನೂನು ಶಿಬಿರ ಕಾರ್ಯಕ್ರಮಗಳಲ್ಲಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಬಗ್ಗೆ ಜನಜಾಗೃತಿ ಮೂಡಿಸಿ ಅನ್ನೋದು ಕೂಡ 2015ರಲ್ಲಿ ಆದೇಶ ಕೊಟ್ಟಿದೆ. ಸೊ ಸಾರ್ವಜನಿಕರಿಗೆ ತಲುಪಿಸಬೇಕಾದ ಹಂತದಲ್ಲಿ ಕೂಡ ತಲುಪಿಸೋದಕ್ಕಿದೆ. ನಂತರದಲ್ಲಿ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರದ ಬಗ್ಗೆ ಮತ್ತು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಕಾರ್ಯವೈಖರಿಗಳ ಬಗ್ಗೆ ಯಾವ್ಯಾವ ಪ್ರಕರಣಗಳನ್ನು ನಿಭಾಯಿಸುತ್ತೆ ಅನ್ನೋದ್ರ ಬಗ್ಗೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪೊಲೀಸ್ ದೂರುಗಳ ಪ್ರಾಧಿಕಾರದ ಒಂದು ಬೋರ್ಡ್ಗಳನ್ನು, ನಾಮಫಲಕಗಳನ್ನು ಅಳವಡಿಸಿದೆ. ಈಗಾಗಲೇ ಪೊಲೀಸ್ ದೂರುಗಳ ಪ್ರಾಧಿಕಾರದ ಸದಸ್ಯರಾಗಿ ಏನೆಲ್ಲ ಒಂದಷ್ಟು ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ನೀವು ಮಾಡಿದ್ದೀರಿ ಸರ್? ಹಲವಾರು ಮಾಡ್ತಾ ಇದ್ದೀವಿ. ಈಗಾಗಲೇ ಪ್ರಸ್ತುತ ಸಾರ್ವಜನಿಕರು ನಾನು ವೈಯಕ್ತಿಕವಾಗಿ ಅಥವಾ ಏನೇ ಸರ್ಕಾರ ಬದಲಾವಣೆಗೆ ಏನು ಕೆಲಸ ಮಾಡ್ತಾ ಇದ್ದೀನಿ, ಪ್ರತಿನಿತ್ಯ ಸಾರ್ವಜನಿಕರಿಗೆ ತಲುಪಿಸೋದಕ್ಕೆ ಪ್ರತಿನಿತ್ಯ ಯಾವುದು ಮುಚ್ಚುಮರೆ ಇಲ್ಲದೆ ಸಾರ್ವಜನಿಕ ವಲಯಕ್ಕೆ ತಲುಪಿಸ್ತಾನೆ ಇದ್ದೀನಿ. ಇನ್ನಷ್ಟು ಸೇವೆ ಮಾಡೋದಕ್ಕೆ
ಭಾಳಷ್ಟು ಉತ್ಸಾಹಕನಿದ್ದೀನಿ. ಇವತ್ತು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಬರೋಂಥ ವೀಡಿಯೋಗಳನ್ನು ನಾವು ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಯಾವುದೇ ಪ್ರಕರಣಗಳು ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಸ್ಕ್ರೀನ್ಶಾಟ್ ತಗೊಂಡು ತಕ್ಷಣವೇ ಪತ್ರ ಬರೆಯುವಂಥ ಕೆಲಸಗಳನ್ನು ಮಾಡ್ತಾ ಯಾವ ರೀತಿಯ ಒಂದು ಬೆಂಬಲ ವ್ಯಕ್ತವಾಗ್ತಿದೆ ಸಾರ್ವಜನಿಕರು ರಿಯಾಕ್ಟ್ ಮಾಡೋದ್ರಿಂದ? ಹೊಸದಾಗಿ ಬಂದಾಗ ಕೆಲವು ನಕಾರಾತ್ಮಕ ಟೀಕೆಗಳು ಇರ್ತಾ ಇತ್ತು ಜನಗಳಿಂದ. ಈ ಪ್ರಾಧಿಕಾರ ಹಿಂದೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ, ನಾವು ಹಲವಾರು ವರ್ಷಗಳ ಹಿಂದೆ ದೂರು ಸಲ್ಲಿಸಿದ್ವಿ, ಏನೂ ತೊಗೊಂಡಿಲ್ಲ ಅನ್ನೋ ಪ್ರಕ್ರಿಯೆಗಳು ನಡೀತಾ ಇತ್ತು ಅಂತ ನಕಾರಾತ್ಮಕ ಟೀಕೆಗಳು ವ್ಯಕ್ತ ಆಗ್ತಿತ್ತು. ಏನೂ ಇಲ್ಲ ಗಂಜಿ ಕೇಂದ್ರ ಅಲ್ಲಿಲ್ಲದ ಹಾವು ಆ ಥರ ಎಲ್ಲ ಹೇಳ್ತಾ ಇದ್ರು. ಬಟ್ ಈಗ 2024 ನಮ್ಮ ಅವಧಿ ಮತ್ತು ಮಾನ್ಯ ಅಧ್ಯಕ್ಷರ ಅವಧಿಯಲ್ಲಿ ಅಲ್ಲಿಲ್ಲದ ಹಾವಾಗಿದೆಯಾ? ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ಬಟ್ ಕೆಲವು ಜನಗಳು ಯಾವುದೇ ರೀತಿ ದೂರು ಸಲ್ಲಿಸದೇ ಇರುವಂಥ ಜನಗಳು, ಅದರ ವ್ಯಾಪ್ತಿಯನ್ನು ತಿಳಿದೇ ಇರುವಂಥ ಜನಗಳು ಆ ಒಂದು ಆರೋಪಗಳು ಮಾಡ್ತಿದ್ರು. ಅವ್ರಿಗೆ ಸ್ಪಷ್ಟನೆ ನೀಡಿದ್ದೀವಿ. ಯಾಕಂದರೆ ಏನಾಗ್ತಾ ಇದೆ, ಈಗ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಇರುವಂಥ ಒಂದು ಏನಂದ್ರೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ, ಇದರದ ಬಗ್ಗೆ ಜನಗಳಿಗೆ ಜಾಗೃತಿ ಇಲ್ಲದೆ ಇರೋದ್ರಿಂದ, ಆ ಬಗ್ಗೆ ಅವೇರ್ನೆಸ್ ಜಾಗೃತಿ ಕಡಿಮೆ ಇರೋದ್ರಿಂದ ಎಲ್ಲ ಪ್ರಕರಣಗಳನ್ನು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸಲ್ಲಿಸ್ತಾರೆ. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಬಹಳ ಆಕ್ಟಿವ್ ಆಗಿರೋದ್ರಿಂದ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನಗಳು ಯಾಕೆ ಆಗ್ತಿಲ್ಲ ಸರ್? ಈಗ ಪ್ರಸ್ತುತ ನನ್ನ ವೈಯಕ್ತಿಕ ಖಾತೆಗಳಾಗ್ತಿದೆ, ಪತ್ರಿಕೆ ಮುಖಾಂತರನು ಪ್ರತಿನಿತ್ಯ ಪತ್ರಿಕೆಗಳಲ್ಲೂ ಹಾಕ್ಸ್ತಾ ಇದ್ದೀವಿ. ಅಂದ್ರೆ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ, ಇಂಥ ಪ್ರಕರಣಗಳಿಗೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಬಂದು ದೂರು ಸಲ್ಲಿಸಬಹುದು ಅಂತೇಳಿ ಹಲವಾರು ಬಾರಿ ಹೇಳ್ತಾ ಇದ್ದೀನಿ. ಪ್ರತಿನಿತ್ಯನೂ ಸಾರ್ವಜನಿಕ ವಲಯ ಆಗ್ತಿದ್ದೀನಿ. ನಂತರ ಏನಾಗ್ತದೆ, ನಕಾರಾತ್ಮಕ ಟೀಕೆಗಳು ಏನಂದ್ರೆ, ಇವತ್ತು ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾದ ದೂರುಗಳನ್ನು ನೇರವಾಗಿ ಸಾರ್ವಜನಿಕರು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗ್ತದೆ, ಈಗ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾದಂಥ ಘಟನೆಗಳು, ದೂರುಗಳನ್ನು ಆಯಾ ಪ್ರಾಧಿಕಾರನೇ ಮಾಡಬೇಕಾಗುತ್ತೆ. ಈ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಕಳಿಸಿದ ತಕ್ಷಣ ನಾವು ವಿಚಾರಣೆ ಕೈಗೊಳ್ಳೋಕ್ಕಾಗೋದಿಲ್ಲ. ನಾವು ಪರಿಶೀಲನೆ ಮಾಡಿ ಆ ಅಧಿಕಾರಿಗಳ ದರ್ಜೆನ ನೋಡಿಕೊಂಡು ನಾವು ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಕಳಿಸ್ಬೇಕಾಗತ್ತೆ. ಅದು ಕಾನೂನು ಅಡಿಯಲ್ಲೇ ಕಳಿಸ್ಬೇಕಾಗತ್ತೆ. ಸೊ ಹಾಗಾದಾಗ ದೂರು ಸಲ್ಲಿಸಿದ್ವಿ, ಯಾವುದೇ ರೀತಿ ಕ್ರಮವಾಗಿಲ್ಲ, ವರ್ಗಾವಣೆ ಮಾಡಿದ್ದಾರೆ. ಯಾಕಂದರೆ ಕಾನೂನು ನಮಗೆ ನಿಯಮ ಏನು ಕೊಟ್ಟಿದೆ ನಾವು ಅಷ್ಟೇ ಮಾಡಬೇಕೇ ಹೊರತು ಅಧಿಕವಾಗಿ ಮಾಡೋಕ್ಕೆ ಅವಕಾಶ ಇಲ್ಲ. ಅಷ್ಟೇ ಈಗ ಅಧಿಕಾರದ ವ್ಯಾಪ್ತಿಯಲ್ಲಿ ಈಗ ಮಾಡಿದಾಗ ಕೆಲವೊಮ್ಮೆ ಏನು ಪ್ರಾಧಿಕಾರಕ್ಕೆ ಏನು ಅವರು ಪ್ರಕರಣದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ, ಯಾವುದು ಕ್ರಮ ಕೈಗೊಂಡಿಲ್ಲ ಅನ್ನೋ ನಕಾರಾತ್ಮಕ ಟೀಕೆಗಳು ಇತ್ತೀಚೆಗೆ ಕೆಲವರಿಗೆ ಸ್ಪಷ್ಟನೆ ಕೊಟ್ಟಿದ್ದೀವಿ. ಈ ಥರ ಇದೆ, ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಅಂಥದ್ದು ಅಧಿಕಾರಿಗಳ ವಿರುದ್ಧ ಅವರು ಮಾಡ್ತಾರೆ, ನಮ್ಮಲ್ಲಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಇಂಥ ಅಧಿಕಾರಿಗಳ ವಿರುದ್ಧ ನಾವು ಕೈಗೊಳ್ತೀವಿ ಅನ್ನೋದು ಮನವರಿಕೆ ಕೆಲವರಿಗೆ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಇತ್ತೀಚಿನ ಕಾರ್ಯವೈಖರಿಗಳ ಬಗ್ಗೆ ಜನ ಒಂದಷ್ಟು ತುಂಬ ಪ್ರಶಂಸೆ ಪಡ್ತಾ ಇದ್ದಾರೆ. ಅದು ನಮ್ಗೆ ಇನ್ನಷ್ಟು ಉತ್ಸಾಹಕನಾಗಿ ಇನ್ನು ಸಾರ್ವಜನಿಕ ವಲಯಕ್ಕೆ ಹಲವಾರು ಸೇವೆ ಮಾಡೋದಕ್ಕೆ ಹಲವಾರು ಚಿಂತನೆ ನಡೆಸಿದ್ದೀನಿ. ಇನ್ನು ನಮ್ಮ ಅವಧಿಯಲ್ಲಿ ಹಲವಾರು ಕೆಲಸಗಳನ್ನು ಮಾಡೋದಕ್ಕೆ ನಾವು ಪ್ರಯತ್ನಿಸ್ತೇವೆ. ಮೋಹನ್ ಕುಮಾರ್ ದಾನಪ್ಪ ಅವರು ಏನೋ ಒಂದು ಬದಲಾವಣೆ ತರಬೇಕು ಅಂತ ಅಂದ್ಕೊಳ್ಳೋದಾದ್ರೆ ಅಂಥ ಒಂದು ಬದಲಾವಣೆ ತರುವಂಥ ಪ್ರಮುಖ ಹೆಜ್ಜೆ ಯಾವುದು ಅಂತ? ಸರ್, ಬದಲಾವಣೆ ಪ್ರತಿಯೊಬ್ಬರು ಚಿಂತನೆ ಇರುತ್ತೆ. ಸುಧಾರಣೆ ಆಯಾ ಸಂಸ್ಥೆಯಲ್ಲಿ ಹಲವಾರು ಈಗ ತಕ್ಷಣಕ್ಕೆ ಒಂದಷ್ಟು ಒಂದು ಪರಿಕಲ್ಪನೆ ಅಂತ ಇರುತ್ತಲ್ಲ, ಸೊ ಆ ರೀತಿ ಏನಾದರೂ ಇದ್ದರೆ? ಸರ್, ಪರಿಕಲ್ಪನೆ ಅಂತರ್ಗಿನ ಸಾರ್ವಜನಿಕರು ಸಹಕಾರ ಇದ್ದಾಗ ಮಾತ್ರ ಏನಾದರೂ ಬದಲಾವಣೆ ಸಾಧ್ಯ ಆಗುತ್ತೆ. ಯಾಕಂದರೆ ಕೆಲವು ನಾವು ಮೇಲೆ ಕೂತ್ಕೊಂಡಿರೋ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಲಿ ಎಲ್ಲ ಪ್ರಕರಣಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಸಾರ್ವಜನಿಕರು ನಮ್ಮೊಂದಿಗೆ ಸಹಕಾರದೊಂದಿಗಿದ್ದು ಇಂಥ ಪ್ರಕರಣಗಳ ಬಗ್ಗೆ ಎಲ್ಲವನ್ನು ಗಮನಕ್ಕೆ ತಗೊಂಬಂದು ಆ ಜೊತೆಯಲ್ಲಿ ಸಹಕಾರದಿಂದ ನಡೆಸಿದಾಗ ಮಾತ್ರ ಹಲವಾರು ಬದಲಾವಣೆಗಳನ್ನು ತರೋದಕ್ಕೆ ಅವಕಾಶ ಇದೆ, ಮಾಡ್ಬೋದಾಗಿದೆ. ಸಾರ್ವಜನಿಕರ ಸಹಕಾರ ಅಂತಿಮವಾಗಿ ಮುಖ್ಯ. ಈಗಾಗಲೇ ಜನಸ್ನೇಹಿ ಪೊಲೀಸ್ ಆಗಬೇಕು ಅನ್ನೋದಿತ್ತು, ಜನಸ್ನೇಹಿ ಪೊಲೀಸ್ನ ವ್ಯವಸ್ಥೆ ಬಂದಿದೆ. ಮನೆಗೂ ಪೊಲೀಸ್ ವ್ಯವಸ್ಥೆ ಬಂದಿರೋದ್ರಿಂದ ಹಲವಾರು ಈಗ ಪೊಲೀಸ್ನವ್ರಿಗೂ ಮತ್ತು ಜನಗಳಿಗೂ ಒಂದು ರೀತಿ ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ. ಇನ್ನಷ್ಟು ಜನ ಬರಬೇಕು. ಇನ್ನು SC/ST ಒಂದು ಸುಧಾರಣೆ ಅಂದರೆ ಸಾರ್ವಜನಿಕರ ಸುಧಾರಣೆಗೋಸ್ಕರ DCRE ಪೊಲೀಸ್ ಠಾಣೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ. ಯಾವ ರೀತಿಯ ಒಂದು ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವಂಥ ಪ್ರಯತ್ನ? ಎಸ್ ಸರ್, ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಅನ್ನೋದು ಹಿಂದೆ ಅದು DCRE ಘಟಕ ಅಂತ ಇತ್ತು. ಈ ರಾಜ್ಯದಲ್ಲಿ ಹೆಚ್ಚಾಗಿ SC/ST ಜನರುಗಳ ಮೇಲೆ ನಡೆಯುವಂಥ ದೌರ್ಜನ್ಯ ಪ್ರಕರಣಗಳು, ಅಟ್ರಾಸಿಟಿ ಕೇಸ್ಗಳ ಬಗ್ಗೆ ಹೆಚ್ಚಾದ ಕಾರಣ, ಆಮೇಲೆ ಅದರಲ್ಲಿ ನ್ಯಾಯಯುಕ್ತವಾಗಿ ಒಂದು ತನಿಖೆ ಮಾಡೋದಕ್ಕೆ ವಿಳಂಬ ಆಗ್ತಾಯಿದೆ, ಚಾರ್ಜ್ ಶೀಟ್ ಹಾಕೋದಕ್ಕೆ ವಿಳಂಬ ಆಗ್ತಾಯಿದೆ ಅನ್ನೋ ಒಂದು ಕಾರಣಕ್ಕಾಗಿ ರಾಜ್ಯದಲ್ಲಿ 33 ಪ್ರತ್ಯೇಕ ಪೊಲೀಸ್ ಸ್ಟೇಷನ್ಗಳನ್ನು ತೆಗೆದಿದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಪೊಲೀಸ್ ಠಾಣೆ ಅಂತ ತೆರೆದ ನಂತರ ಹಲವಾರು ಸಾರ್ವಜನಿಕರ ದೂರುಗಳು, ಮಾಹಿತಿ ಅಧಿಕಾರಿಗಳು ಯಾರು ಅನ್ನೋದು ಗೊತ್ತಾಗಲ್ಲ, ಅಲ್ಲೂ ಮಾಹಿತಿ ಪಡಿಬೇಕಾಗಿರುತ್ತೆ ಅಂದಾಗ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಅಧಿಕಾರಿಗಳ ಒಂದು ಸಾರ್ವಜನಿಕ ಫಲಕ ಹಾಕಿ ಅಂತೇಳಿ ಒಂದು ಸುತ್ತಲೆ ಮಾಡಿದ್ದೆ, ಒಂದು ಪತ್ರ ಬರೆದಿದ್ವಿ, ಅದಕ್ಕೊಂದು ಸುತ್ತಲೆ ಹೊರಡಿಸಿದೆ. ನಂತರದಲ್ಲಿ ಪಾರದರ್ಶಕವಾಗಿ ದೂರುದಾರರು ಮತ್ತು ಯಾರೇ ಹೋಯ್ತು ಅಂದ್ರೆ ಪಾರದರ್ಶಕವಾಗಿ ಎಲ್ಲ ವಲಯಕ್ಕೆ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ CCTVಗಳು ಇರಲಿಲ್ಲ ಅನ್ನೋದು ಒಂದು ದೂರುಗಳು. ಅಂದರೆ ಪಾರದರ್ಶಕವಾಗಿ ಇಲ್ಲ ಅನ್ನೋದರಿಂದ ಠಾಣೆಗೆ ಹೋಗುವ ದೂರುದಾರರಿಗೆ ಅಲ್ಲಿ ಅಧಿಕಾರಿಗಳು ಬೆದರಿಸ್ತಾ ಇದ್ರು, ಇಲ್ಲ ರಾಜಿ ಮಾಡ್ಕೊಳ್ಳಿ
ಆ ಪ್ರಕರಣ ಸಲ್ಲಿಸೋದು ಬೇಡ ಅನ್ನೋಂಥ ಹಲವಾರು ಆರೋಪಗಳು ಬಂದಾಗ ಮತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಪತ್ರ ಬರೆದು ಪ್ರತಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಪೊಲೀಸ್ ಠಾಣೆಗಳಿಗೆ CCTVಗಳನ್ನು ಅಳವಡಿಸಿ ಅಂದಾಗ CCTVಗಳನ್ನು ಕೂಡ ಅಳವಡಿಸಿದ್ದೀವಿ. ನಂತರದಲ್ಲಿ ಏನಾಗ್ತದೆ, ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಈ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಅಂತ ಬರುತ್ತೆ ಸರ್. ಈ ಅಂದರೆ SC/ST ಜನಗಳ ಮೇಲೆ ಆ ಜಿಲ್ಲೆಯಲ್ಲಿ ನಡೆಯುವಂಥ ದೌರ್ಜನ್ಯ ಪ್ರಕರಣಗಳನ್ನು ಪ್ರತಿ 3 ತಿಂಗಳು ಒಂದು ಸಭೆಯಲ್ಲಿ ಅದು ಚರ್ಚೆ ನಡೆಯುತ್ತೆ. ಅಂದರೆ ಯಾವ ಪ್ರಕರಣ ಸಹ ಆಯಿತು, ನಂತರದಲ್ಲಿ ಎಷ್ಟು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದೆ, ಯಾವ ಪ್ರಕರಣ ಯಾವ ಹಂತದಲ್ಲಿದೆ ಅನ್ನೋದು. ಅದರಲ್ಲಿ ಆಯಾ ಜಿಲ್ಲೆಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನದ SP ಆರ್ DYSPಗಳು ಕಡ್ಡಾಯವಾಗಿ ಸಭೆಯಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ. ಯಾಕಂದರೆ ಮುಖ್ಯವಾಗಿ ಅವ್ರು ಪಾಲ್ಗೊಳ್ಬೇಕು. ಯಾಕಂದರೆ ಪ್ರಕರಣಗಳು ಅವ್ರ ವ್ಯಾಪ್ತಿಗೆ ಬರೋದ್ರಿಂದ ಅವ್ರಿಗೆ ಪರಿಹಾರ ಕೊಟ್ಟಿದೋ ಇಲ್ವೋ, ಚಾರ್ಜ್ ಶೀಟ್ ನಿಗದಿತ ಸಮಯದಲ್ಲಿ ಆಗ್ತದೆ, ಕೆಲಸ ನಿರ್ವಹಿಸಬೇಕು ಕೂಡ ಅವರು ಪಾಲ್ಗೊಳ್ಳಬೇಕಾದ ಬೇಕಿದೆ ಸರ್, ಖಂಡಿತವಾಗಿ. ಯಾಕಂದರೆ ಅವರು ಅದರಲ್ಲಿ ಪದನಿಮಿತ್ತ ಸದಸ್ಯರು ಇರ್ತಾರೆ ಸಮಿತಿಯಲ್ಲಿ. ಆ ಸಮಿತಿ ಸಭೆಯಲ್ಲಿ ಅವರು ಹೋಗದೇ ಇರೋದು, ಹಾಜರಾಗದೇ ಇರೋದ್ರ ಬಗ್ಗೆ ಹಲವಾರು ದೂರುಗಳು ಬಂದ ನಂತರ ರಾಜ್ಯ DGP ಅವರಿಗೆ ಪತ್ರ ಬರೆದ್ವಿ. ಈ ಥರ ಇಲ್ಲದೆ ನಂತರದ ಸಭೆಗಳಲ್ಲಿ ಕಡ್ಡಾಯವಾಗಿ DCRE SPಗಳು ಅವ್ರ DYSPಗಳು ಕಡ್ಡಾಯವಾಗಿ ಹಾಜರಾಗಬೇಕು, ಅಲ್ಲಿನ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ಅವ್ರು ಪರಿಹರಿಸೋದಕ್ಕೆ ಮತ್ತು ಸಮಗ್ರ ತನಿಖೆ ಕೈಗೊಳ್ಳಬೇಕನ್ನೋ ಒಂದು ಪತ್ರ ಬರೆದ ನಂತರ ಆ ಸೂಕ್ತ ಆದೇಶ ಹೊರಡಿಸಿದೆ. ನಂತರದಲ್ಲಿ ಸಾರ್ವಜನಿಕರದ್ದು ಇನ್ನೊಂದಿಷ್ಟು ದೊಡ್ಡ ದೂರು ಆರೋಪಗಳು ಏನಂತಂದ್ರೆ, ಈಗಿನ ಇವತ್ತು ರಾಜ್ಯದ ಪೊಲೀಸ್ ಠಾಣೆಗಳು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸ್ತಿದೆ. ಆದರೆ ರಾಜ್ಯದ SC/ST ಜನರ ಸಲುವಾಗಿಯೇ ರಾಜ್ಯದಲ್ಲಿ ರಚನೆಯಾದಂಥ ಪೊಲೀಸ್ ಠಾಣೆಗಳು ಸರ್ಕಾರಿ ರಜಾ ದಿನಗಳಂದು ಕಚೇರಿ ಮುಚ್ಚಲ್ಪಡ್ತಾ ಇದ್ವು. ಅಂದರೆ ಅಲ್ಲಿ ಪ್ರಶ್ನೆ ಉದ್ಭವ ಆಗಿದ್ದಿಷ್ಟೇ, ಸರ್ಕಾರಿ ರಜೆ ದಿನಗಳಂದು ದಲಿತರ ಅಂದರೆ SC/ST ಜನರುಗಳ ಮೇಲೆ ದೌರ್ಜನ್ಯ ಆಗೋದಿಲ್ವೇ, ಅವತ್ತಿನ ದಿನಗಳಲ್ಲಿ ಆಗುವಂಥ ದೌರ್ಜನ್ಯ ಪ್ರಕರಣವನ್ನು ಎಲ್ಲಿ ಸಲ್ಲಿಸಬೇಕು, ಎಲ್ಲಿ ದೂರು ಸಲ್ಲಿಸಬೇಕು? ಹೌದು, ರಜೆ ಇದ್ದಂಥ ದಿನ ಅಕಸ್ಮಾತ್ ಆ ರೀತಿಯ ಒಂದು ಘಟನೆಗಳನ್ನು ನಡೆದಾಗ ಅವ್ರು ಎಲ್ಲೋ ಹೋಗಬೇಕು, ಯಾರ ಹತ್ರ ಹೋಗಬೇಕು, ಎಲ್ಲಿ ದೂರು ಸಲ್ಲಿಸಬೇಕು? ಖಂಡಿತವಾಗಿ. ಯಾಕಂದರೆ ಇವತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ, ಸ್ಟ್ಯಾಂಡಿಂಗ್ ಆರ್ಡರ್. ಆಯಾ ಲಿಮಿಟ್ ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದೇ SC/ST ಜನರ ಮೇಲೆ ದೌರ್ಜನ್ಯ ಆಯಿತು ಅಂತಂದ್ರೆ ಇನ್ನು ಆಯಾ ಲಿಮಿಟ್ ಪೊಲೀಸ್ ಸ್ಟೇಷನ್ನಲ್ಲೇ ದೂರು ಸಲ್ಲಿಸಬಹುದು. ಕೆಲವು ಠಾಣಾಧಿಕಾರಿಗಳು ಏನು ಮಾಡ್ತಾರೆ, ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನೀವು DCRE ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಅಂತಾರೆ. ಸರ್ಕಾರಿ ಕೆಲಸದ ದಿನದಿಂದ ಅದೇನೋ ಆರೋಪಗಳು ಬಂದರೆ ಅದೇನೋ ಆಗ್ಬೋದು. ಬಟ್ ಸರ್ಕಾರಿ ರಜೆ ದಿನಗಳಂದು DCRE ಪೊಲೀಸ್ ಸ್ಟೇಷನ್ ಬಂದಾಗಿರ್ತವೆ, L&O ಪೊಲೀಸ್ ಸ್ಟೇಷನ್ ಓಪನ್ ಆಗಿರುತ್ತೆ. ಇವರಿಲ್ಲ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, DCRE ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂದಾಗ DCRE ಪೊಲೀಸ್ ಸ್ಟೇಷನ್ ಕ್ಲೋಸ್ ಆಗಿರ್ತದೆ. ಸೊ ಹಂಗಾದಾಗ ದಲಿತರ ಮೇಲೆ ಅವತ್ತಿನ ದಿನ ಯಾವುದೇ ರೀತಿ ದೌರ್ಜನ್ಯ ಆಗೋದಿಲ್ಲ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಅದು. ಸೊ ಅದಾದ ನಂತರ ನಾವು ಅದರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಎಲ್ಲ ರೀತಿ ಕೂಲಂಕುಷ ಪರಿಶೀಲನೆ ಮಾಡಿದ ಮೇಲೆ DCRE DGP ಅವರಿಗೆ ಒಂದು ಪತ್ರ ಬರೀತು. ಇದೇ ಒಂದು ಅಂಶಗಳನ್ನು ಮುಂದಿಟ್ಟು ನೀವು ಯಾಕೆ ಸರ್ಕಾರಿ ರಜೆ ದಿನಗಳಂದ್ರೂ ಕೂಡ ಕಚೇರಿ ತೆರೆದು ಕೆಲಸ ನಿರ್ವಹಿಸಬೇಕಂದಾಗ ಕೂಡಲೇ ಆದೇಶನೇ ಹೊರಡಿಸಿದರು DGP ಅವರು. ಇನ್ನು ಮುಂದೆ ಸರ್ಕಾರಿ ರಜೆ ದಿನಗಳಂದು ಕೂಡ ಕಚೇರಿಗಳು ತೆರೆದು ಕಾರ್ಯನಿರ್ವಹಿಸಬೇಕು ಅಂತೇಳಿ. ಇದು ಒಂದು ರೀತಿ ತನಿಖೆಗೆ ತುಂಬಷ್ಟು ಸಹಕಾರಿಯಾಗಿದೆ ಇವತ್ತು. ಯಾಕಂದರೆ ಇದು ಒಂದು ಸ್ಪೆಷಲ್ ಆ್ಯಕ್ಟ್ ಅಡಿಯಲ್ಲಿ ಬರೋದರಿಂದ ಅಟ್ರಾಸಿಟಿ ಕೇಸ್ಗಳು 60 ದಿನದಲ್ಲಿ ಅದನ್ನು ಚಾರ್ಜ್ ಶೀಟ್ ಸಲ್ಲಿಸಬೇಕಾಗುತ್ತೆ. ಸರ್ಕಾರಿ ರಜೆ ದಿನಗಳು ನಿರಂತರವಾಗಿ 3-4 ದಿನ ಬಂದಂಥ ಸಂದರ್ಭದಲ್ಲಿ ನೊಂದಂಥವರಿಗೆ ತನಿಖೆ ಮಾಡೋವಂಥದ್ದು, ನ್ಯಾಯ ಒದಗಿಸುವಂಥದ್ದು, ಆಮೇಲೆ ಹೌದು ಇವತ್ತು ಸಾಕ್ಷ್ಯಾಧಾರಗಳಿಗೆ ಪ್ರಭಾವ ಬೀರುವಂಥದ್ದು, ಇಂಥ ಪ್ರಕರಣಗಳು ನಡೆಯೋದಕ್ಕೆ ಆಸ್ಪದ ಕೊಡದೇ ರೀತಿಯಲ್ಲಿ ಒಂದು ಸಹಕಾರಿಯಾದ ಆದೇಶ ಹೊರಡಿಸಿರ್ತಾರೆ ಸರ್. ಇದೆಲ್ಲದೂ ಕೂಡ ಪ್ರಾಧಿಕಾರದ ಒಂದು ಕ್ರೆಡಿಟ್ ಅಂತಲೇ ಹೇಳ್ಬೋದು. ಕೊನೆಯದಾಗಿ ನಿಮ್ಮ ಪ್ರಮುಖವಾದಂತಹ ಒಂದಷ್ಟು ಇಂಥದ್ದು ನಾನೊಂದು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಬೇಕು, KSPSC ಸದಸ್ಯನಾಗಿದ್ದುಕೊಂಡು ಅಂತಂದಾಗ, ಸೊ ಆ ಕೆಲಸಗಳು ಏನಾಗಿದೆ, ಇದುವರೆಗೆ ನೀವು ಮಾಡಿದಂಥ ಕೆಲಸಗಳೇನು, ಮುಂದೆ ಏನು ಮಾಡಬೇಕು ಅನ್ನುವಂಥದ್ದಿದೆ ಅಂಥ ಆಲೋಚನೆಗಳು ಭಾಳಷ್ಟು ಇದೆ ಸರ್. ಸಾರ್ವಜನಿಕರಿಗಾಗಿ ತುಂಬ ಕೆಲಸ ಮಾಡಬೇಕು, ಹಲವಾರು ಚಿಂತನೆಗಳಿದೆ. ಈಗೇನೇ ಮಾಡಿದ್ರು ಕಾನೂನು ಅಡಿಯಲ್ಲೇ, ಈ ದೇಶದ ಕಾನೂನು ಅಡಿಯಲ್ಲೇ ಮಾಡಬೇಕಾಗಿದೆ. ಬಟ್ ಕಾನೂನು ಬದಲಾವಣೆ ಅಂತೂ ಯಾರ ಕೈಯಲ್ಲೂ ಇಲ್ಲ. ಆ ಕಾನೂನು ಏನು ಕೊಟ್ಟಿದೆ, ಕಾನೂನುಗಳಲ್ಲಿ ಪ್ರಕ್ರಿಯೆ ಅಂಶಗಳನ್ನು ಭಾಳಷ್ಟು ಶಾರ್ಟಲ್ಲಿ ಶೀಘ್ರವಾಗಿ ನಡೆಸೋಕೆ ಅವಕಾಶ ಕೊಟ್ಟರೆ ಅದನ್ನು ಶೀಘ್ರವಾಗಿ ಸಾರ್ವಜನಿಕರಿಗೆ ಇನ್ನಷ್ಟು ಏನಾದರೂ ಮಾಡಿದ್ದೀರಾ ಬದಲಾವಣೆಗಳನ್ನು ಅಂತ, ಅಥವಾ ಏನಾದರೂ ಕೆಲಸಗಳನ್ನು ಮಾಡಿದ್ದೀರಾ? ಬದಲಾವಣೆ ಅಂತಂದ್ರೆ ಈಗಿನ ಪ್ರಾಧಿಕಾರದಲ್ಲಿ ವಿಚಾರಣೆ ನಡೆಯುವಂಥದ್ದು ನಡೀತಾ ಇದೆ. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ, ಈ ರೌಡಿ ಶೀಟ್ ಪ್ರಕರಣಗಳು ಇತ್ತೀಚೆಗೆ ವೈರಲ್ ಆಗಿದೆ 3-4 ದಿನದಿಂದ. ಎಲ್ಲ ಕೆಲವು ರೌಡಿ ಶೀಟ್ ಪ್ರಕರಣದಲ್ಲಿರುವಂಥವ್ರನ್ನ ಪ್ರಾಧಿಕಾರ ಸೂಕ್ತ ವಿಚಾರಣೆ ಕೈಗೊಂಡು ಕೈ ಬಿಟ್ಟಿದೆ. ಇದೆಲ್ಲದು ಕೂಡ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಐತಿಹಾಸಿಕ ಕೆಲಸ ಇದೆ. ಯಾಕಂದರೆ ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯ 2021ರಲ್ಲಿ ರಿಟ್ ಪಿಟಿಷನ್ ಸಂಖ್ಯೆ 4504 ಆಫ್ 2021ನಲ್ಲಿ ರಾಜ್ಯದಲ್ಲಿರುವ ಪ್ರತಿ ರೌಡಿ ಶೀಟ್ ವ್ಯಕ್ತಿಗಳು ಅವರ ಪ್ರಕರಣಗಳನ್ನು ಸೂಕ್ತ ವಿಚಾರಣೆ ಮಾಡಿ ಅವ್ರನ್ನ ಪಟ್ಟಿಯಲ್ಲಿ ಮುಂದುವರಿಸುವುದು ಅಥವಾ ಕೈ ಬಿಡುವುದು, ಅದನ್ನು ವಿಚಾರಣೆ ಕೈಗೊಳ್ಳೋ ಅಧಿಕಾರವನ್ನು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದೆ. ಇಂತಹ ಪ್ರಕರಣ ನೀಡಿದ ನಂತರ ರಾಜ್ಯದಲ್ಲಿ ರೌಡಿ ಶೀಟ್ ಪಟ್ಟಿಯಲ್ಲಿರೋಂಥ ವ್ಯಕ್ತಿಗಳು
ಕೆಲವರು ಕ್ರಿಮಿನಲ್ ಕಂಟಿನ್ಯೂ ಆ್ಯಕ್ಟಿವಿಟೀಸಲ್ಲಿದ್ದಾರೆ, ಕೆಲವರು ಯಾವುದೇ ರೀತಿ ಇಲ್ಲ ಅವ್ರ ಹಕ್ಕುಗಳು ಕೇಳುವಂಥ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳನ್ನು ಕೂಡ ದುರುದ್ದೇಶಪೂರ್ವಕವಾಗಿ ಅವ್ರ ಮೇಲೆ ರೌಡಿ ಶೀಟ್ ಅಂತ ಪ್ರಕರಣಗಳನ್ನು ತೆರೆದಿದ್ರು ಅವ್ರ ಮೇಲೆ. ಅಂಥ ಪ್ರಕರಣಗಳನ್ನು ವಿರೋಧಿಸಿ ಜನ ನಮ್ಮಲ್ಲಿ ದೂರು ಸಲ್ಲಿಸಿದರು. ನಮ್ಮ ಮೇಲೆ ದುರುದ್ದೇಶಪೂರ್ವಕವಾಗಿ ರೌಡಿ ಶೀಟ್ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಇದರಿಂದ ನಮಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾಯಿದೆ, ನನ್ನ ಗೌರವಕ್ಕೆ ಧಕ್ಕೆ ಆಗ್ತಾಯಿದೆ. ಈ ಒಂದು ರೌಡಿ ಶೀಟ್ ಪಟ್ಟಿಯಲ್ಲಿ ಇರೋದರಿಂದ ನಮಗೆ ಪಾಸ್ಪೋರ್ಟ್ಗಳು ಸಿಗ್ತಾ ಇಲ್ಲ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾಯಿದೆ, ನಮ್ಮ ಭವಿಷ್ಯಕ್ಕೆ ತೊಂದರೆ ಆಗ್ತಾಯಿದೆ ಅಂತೇಳಿ ದೂರು ಸಲ್ಲಿಸಿದಂಥ ಸಂದರ್ಭದಲ್ಲಿ ಸೂಕ್ತ ವಿಚಾರಣೆ ಕೈಗೊಂಡು ಈ ವರ್ಷದಲ್ಲಿ ಸುಮಾರು 14 ಜನಗಳನ್ನು ರೌಡಿ ಶೀಟ್ ಪಟ್ಟಿಯಿಂದ ಕೈಬಿಟ್ಟು ಆದೇಶ ಹೊರಡಿಸಲಾಗಿದೆ ಪ್ರಾಧಿಕಾರ. ಕಳೆದ ವರ್ಷ ಒಂದು 20ರಿಂದ 25 ಜನಗಳ ವಿರುದ್ಧ ತೆರೆದಂಥ ರೌಡಿ ಶೀಟ್ ಪಟ್ಟಿಯನ್ನು ಕೂಡ ಸೂಕ್ತ ವಿಚಾರಣೆ ಕೈಗೊಂಡು ಅಲ್ಲಿನ ಪೊಲೀಸರು ಆ ಒಂದು ಪ್ರಕ್ರಿಯೆಯನ್ನು ಏನು ಈಗ ಪ್ರೊಸೀಜರ್ ಲ್ಯಾಪ್ಸ್ ಅನ್ನೋದು ಏನಿದೆ ಆ ಒಂದು ಅಂಶದಡಿಯಲ್ಲಿ ನಾವು ಕೆಲವು ರೌಡಿ ಶೀಟ್ ಪಟ್ಟಿಯಲ್ಲಿರುವಂಥ ವ್ಯಕ್ತಿಗಳನ್ನು ಕೂಡ ಕೈ ಬಿಟ್ಟಿದ್ದೀವಿ. ಇದೆಲ್ಲವೂ ಐತಿಹಾಸಿಕ ಸಾಧನೆ ಪ್ರಾಧಿಕಾರದ್ದು. ಓಕೆ, ಎಸ್, ಪ್ರಾಧಿಕಾರದ ಸದಸ್ಯರಾಗಿದ್ಕೊಂಡು ಸಾಕಷ್ಟು ಒಂದು ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀರಿ, ಫುಲ್ ಆ್ಯಕ್ಟಿವ್ ಆಗಿದ್ದೀರಿ ಅನ್ನುವಂಥದ್ದು. ಪ್ರಾಧಿಕಾರ ಆ್ಯಕ್ಟಿವ್ ಆಗಿದೆ ಅನ್ನುವಂಥದ್ದೇ ಸಾರ್ವಜನಿಕರು ನಮ್ಮ ಜೊತೆ ಪ್ರಾಧಿಕಾರ ಇದೆಯಪ್ಪ, KSPCA ಇದೆ ಅನ್ನುವಂಥ ಒಂದು ಸಮಾಧಾನ ತರ್ತಾ ಇರುವಂಥದ್ದು. ನಿಮ್ಮ ಕೆಲಸ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ಕೂಡ ನೀವು ಫ್ರೀಡಮ್ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಕ್ಕೆ ಒನ್ಸ್ ಅಗೇನ್ ಧನ್ಯವಾದ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಫ್ರೀಡಮ್ ಪಾಡ್ಕಾಸ್ಟ್. ಮುಂದಿನ ಅತಿಥಿಯ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.